ನಮ್ಮ ಮೊದಲನೇ ಪಾಠ ಶುರು ಮಾಡೋಣವಾ? ವಿಜಯನಗರದ ಅರಸು ಮನೆತನಗಳು. ಪಾಠದ ಪರಿಚಯ ಹೀಗಿದೆ. 13ನೇ ಶತಮಾನ ಮೊದಲಿಗೆ ಓದ್ಬಿಡೋಣ. 13ನೇ ಶತಮಾನದಲ್ಲಿ ದೆಹಲಿ ಸುಲ್ತಾನ ಅಲ್ಲಾವುದ್ದೀನ್ ಖಿಲ್ಜಿಯಿಂದ ಪ್ರಾರಂಭವಾದ ದಕ್ಷಿಣ ಭಾರತ ದಂಡಯಾತ್ರೆಗಳು 14ನೇ ಶತಮಾನದಲ್ಲಿಯೂ ಮುಂದುವರೆದವು. ಇದರಿಂದ ದಕ್ಷಿಣ ಭಾರತದಲ್ಲಿದ್ದ ದೇವಗಿರಿಯ ಯಾದವರು, ದ್ವಾರ ಸಮುದ್ರದ ಹೊಯ್ಸಳರು, ವಾರಂಗಲ್ಲಿನ ಕಾಕತೀಯರು, ಮಧುರೈ ಪಾಂಡ್ಯರು ಮುಂತಾದ ಮನೆತನಗಳ ಆಳ್ವಿಕೆಯು ಅವಸಾನದೆಡೆಗೆ ಸಾಗಿತ್ತು. ಇಂತಹ ಸಂದರ್ಭದಲ್ಲಿ ದಕ್ಷಿಣ ಭಾರತದಲ್ಲಿ ಉದ್ಭವಿಸಿದ ರಾಜಕೀಯ ಬಿಕ್ಕಟ್ಟಿಗೆ ಪರಿಹಾರವಾಗಿ ಪ್ರಬಲ ರಾಜಕೀಯ ಶಕ್ತಿಯೊಂದನ್ನು ರೂಪಿಸುವಲ್ಲಿ ವಿಜಯನಗರವು ಯಶಸ್ವಿಯಾಯಿತು. ಇದು 3 ಶತಮಾನಗಳ ಕಾಲ ಸದೃಢವಾಗಿ ಮೆರೆಯಿತು. ಈ ಪಾಠದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನಾಳಿದ ವಿವಿಧ ವಂಶಗಳ ಪ್ರಮುಖ ಅರಸರುಗಳ ಕುರಿತು ವಿವರಿಸಲಾಗಿದೆ. ಈ ಅರಸರು ರಾಜಕೀಯ, ಸಾಮಾಜಿಕ, ಆರ್ಥಿಕ, ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪ ಮುಂತಾದ ಕ್ಷೇತ್ರಗಳಿಗೆ ನೀಡಿದ ಕೊಡುಗೆಗಳನ್ನು ಚರ್ಚಿಸಲಾಗಿದೆ. ಅಲ್ಲದೆ ಈ ಮನೆತನದ ಅವನತಿಗೆ ಕಾರಣವಾದ ತಾಳಿಕೋಟೆ, ರಕ್ಕಸತಂಗಡಿ ಯುದ್ಧ ಹಾಗೂ ಅದರ ಪರಿಣಾಮಗಳನ್ನು ಇಲ್ಲಿ ವಿವರಿಸಲಾಗಿದೆ. ಪಾಠದ ಪರಿಚಯ ಹೇಗೆ ಅಂದ್ರೆ, ಹೇಗೆ ವಿಜಯನಗರ ಸಾಮ್ರಾಜ್ಯ ಬಂತು, ಹೇಗೆ ಅವನತಿ ಆಯ್ತು, ಅದರ ಹುಟ್ಟಿನಿಂದ ಅದರ ಅವನತಿಯ ತನಕ ವಿವರಿಸಿದ್ದಾರೆ ಪಾಠದ ಪರಿಚಯದಲ್ಲಿ. ಅಲ್ಲಾವುದ್ದೀನ್ ಖಿಲ್ಜಿಯಿಂದ ಪ್ರಾರಂಭ ಆಗುತ್ತೆ. ಯಾವಾಗ 16ನೇ ಶತಮಾನ ಆತ ದೆಹಲಿ ಸುಲ್ತಾನ ಆಗಿರ್ತಾನೆ. ದಕ್ಷಿಣ ಭಾರತದ ದಂಡಯಾತ್ರೆಗಳನ್ನ ಮಾಡ್ತಾ ಇರ್ತಾನೆ. ಸುಮಾರು 1 ಶತಮಾನ ಮಾಡ್ತಾನೆ. 14ನೇ ಶತಮಾನದ ತನಕ ಮಾಡ್ತಾನೆ. ಇದರಿಂದ ಏನಾಗುತ್ತೆ, ಸುಮಾರು ದಕ್ಷಿಣ ಭಾರತದ ರಾಜರು, ದೇವಗಿರಿಯ ಯಾದವರು, ದ್ವಾರ ಸಮುದ್ರದ ಹೊಯ್ಸಳರು, ವಾರಂಗಲಿನ ಕಾಕತೀಯರು, ಮಧುರೈ ಪಾಂಡ್ಯರು, ಈ ತರ ಎಷ್ಟೋ ಒಂದು ಮನೆತನಗಳು ಆಳ್ತಾ ಇದ್ದಂತಹ ಸಂದರ್ಭದಲ್ಲಿ ಅವನ ದಾಳಿಗೆ ಒಳಗಾಗಿ ಎಲ್ರು ಅವಸಾನಗೊಳ್ತಾರೆ, ಎಲ್ರು ಮುಗಿದು ಹೋಗ್ತಾರೆ. ಈ ಸಂದರ್ಭದಲ್ಲಿ ಒಂದು ಪ್ರಬಲವಾದ ರಾಜಕೀಯ ಬೇಕಾಗಿರುತ್ತೆ. ಅಂತ ಸಮಯದಲ್ಲಿನೇ ಬಂದಿದ್ದು ವಿಜಯನಗರ ಸಾಮ್ರಾಜ್ಯ. ಅದು ಬಂದಿದ್ದ ಅದರ ವೈಭವನೇ ಬೇರೆ. ಒಂದು ರಾಜಕೀಯ ಅಲ್ಲೋಲ ಕಲ್ಲೋಲ ಆಗೋಯ್ತು. ಎಲ್ಲದನ್ನು ಬದಲಾಯಿಸಿ ಬಿಡ್ತು ವಿಜಯನಗರ ಸಾಮ್ರಾಜ್ಯ. ರಾಜಕೀಯ, ಸಾಮಾಜಿಕ, ಆರ್ಥಿಕ, ಸಾಹಿತ್ಯ, ಕಲೆ, ವಾಸ್ತುಶಿಲ್ಪ ಎಲ್ಲದರಲ್ಲೂ ಎತ್ತಿದ ಕೈಯನ್ನಾಗಿ ಮಾಡ್ತು ದಕ್ಷಿಣ ಭಾರತವನ್ನ. ಆದ್ರೆ ಅವನತಿ ಆಗೋಯ್ತು ಒಂದೇ ಒಂದು ಯುದ್ಧದಿಂದ, ತಾಳಿಕೋಟೆ ಯುದ್ಧ, ರಕ್ಕಸತಂಗಡಿ ಯುದ್ಧ. ಇದೆಲ್ಲದನ್ನು ಕೂಡ ಈ ಪಾಠದಲ್ಲಿ ನೋಡ್ತೀವಿ. ಮುಂದಿನ ಭಾಗ ಏನು ಸಾಮರ್ಥ್ಯಗಳು, ಈ ಪಾಠದ ಸಾಮರ್ಥ್ಯಗಳೇನು ಅಂತ ನೋಡೋಣ, ಅರ್ಥ ಮಾಡ್ಕೊಳ್ಳೋಣ. ವಿಜಯನಗರ ಅರಸರ ಸಾಧನೆಗಳನ್ನು ಅರ್ಥ ಮಾಡಿಕೊಳ್ಳುವುದು, ಯಾರ್ಯಾರು ವಿಜಯನಗರ ಅರಸರಿದ್ರು, ಅವರ ಸಾಧನೆಗಳೇನು ಅನ್ನೋದನ್ನ ಅರ್ಥ ಮಾಡ್ಕೋಬಹುದು. ವಿಜಯನಗರ ಕಾಲದ ಆಡಳಿತ, ಸಾಮಾಜಿಕ ಸ್ಥಿತಿ, ಆರ್ಥಿಕ ಸ್ಥಿತಿ, ಸಾಹಿತ್ಯ ಮುಂತಾದವುಗಳನ್ನು ಅರಿಯುವುದು. ಅವರ ಸಾಧನೆಗಳಷ್ಟೇ ಅಲ್ಲ, ಹೇಗೆ ಆಡಳಿತ ಮಾಡಿದ್ರು, ಅವರು ಏನೇನು ಸಾಮಾಜಿಕ ಬದಲಾವಣೆಗಳನ್ನ ತಂದ್ರು, ಆರ್ಥಿಕ ಸ್ಥಿತಿ ಹೇಗಿತ್ತು, ಸಾಹಿತ್ಯಗಳಿಗೆ ಹೇಗೆ ಒಂದು ಉತ್ತೇಜನ ಸಿಗ್ತಾ ಇತ್ತು ಅನ್ನೋದನ್ನ ನೋಡ್ತೀವಿ. ವಿಜಯನಗರ ಕಾಲದ ಕಲೆ, ವಾಸ್ತುಶಿಲ್ಪಗಳ ಸ್ವರೂಪವನ್ನು ಅರಿತುಕೊಳ್ಳುವುದು. ನಮ್ಗೆಲ್ಲ ಗೊತ್ತಿರೋ ಹಾಗೆ ವಿಜಯನಗರ ಸಾಮ್ರಾಜ್ಯ ಅಂದ್ರೇನೆ ಕಲೆ, ವಾಸ್ತುಶಿಲ್ಪ, ದೇವಾಲಯಗಳು, ದೇವಸ್ಥಾನಗಳು, ಮಂದಿರಗಳು ನೂರಾರು ಕಟ್ಟಿಸಿದ್ದಾರೆ ಅವರು. ಇದರ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ. ವಿಜಯನಗರ ಅರಸರು ಅನುಸರಿಸಿದ ಧರ್ಮ ಸಮನ್ವಯತೆಯನ್ನು ತಿಳಿದುಕೊಳ್ಳುವುದು. ಧರ್ಮ ಸಮನ್ವಯತೆ ಬಹಳ ಮುಖ್ಯವಾದದ್ದು. ಅದನ್ನು ವಿಜಯನಗರ ಅರಸರು ಸದಾ ಪಾಲಿಸಿಕೊಂಡು ಬಂದಿದ್ರು. ಭೂಪಟದಲ್ಲಿ ವಿಜಯನಗರ ಸಾಮ್ರಾಜ್ಯದ ಎಲ್ಲೆಗಳನ್ನು ಹಾಗೂ ಪ್ರಮುಖ ಸ್ಥಳಗಳನ್ನು ಗುರುತಿಸುವುದು. ನಾವು ಸಮಾಜ ವಿಜ್ಞಾನ ಕಲಿತಾ ಇರೋದು ಭೂಪಟ ಹೇಗಿದೆ ಅನ್ನೋದು ನಮ್ಗೆ ಯಾವಾಗ್ಲೂ ತಲೆಯಲ್ಲಿರ್ಬೇಕು. ಅದು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಭೂಪಟದಲ್ಲಿ ಎಲ್ಲೆಲ್ಲಿ ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆ ಇತ್ತು ಅನ್ನೋದನ್ನ ತಿಳ್ಕೊಬಹುದು. ಇದು ಈ ಪಾಠದ ಸಾಮರ್ಥ್ಯಗಳು. ಪಾಠದ ಸಾಮರ್ಥ್ಯಗಳನ್ನ ಅರ್ಥ ಮಾಡ್ಕೊಂಡ್ವಿ. ಈಗ ಪಾಠನ ಓದ್ತಾ ಹೋಗೋಣ. ಓದ್ತಾ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ಎಲ್ಲ ಮುಗಿದ ನಂತರ ಒಮ್ಮೆ ಪ್ರತಿಯೊಂದನ್ನು ಒಂದ್ ಕಡೆ ಹಾಕಿ ಮೆಲಕ್ ಹಾಕೋಣ. ವಿಜಯನಗರ ಸಾಮ್ರಾಜ್ಯವು ಸಂಗಮನ ಪುತ್ರರಾದ ಹರಿಹರ, ಬುಕ್ಕರಾಯ, ಕಂಪಣ, ಮಾರಪ್ಪ ಮತ್ತು ಮುದ್ದಪ್ಪರ ಸಾಮಾನ್ಯ ಶಕೆ 1336ರಲ್ಲಿ ತುಂಗಭದ್ರಾ ನದಿಯ ದಕ್ಷಿಣ ದಡದ ಮೇಲೆ ಸ್ಥಾಪಿಸಲ್ಪಟ್ಟಿತ್ತು. ಬಳ್ಳಾರಿ ಜಿಲ್ಲೆಯ ಹಂಪಿ ಇವರ ರಾಜಧಾನಿಯಾಗಿತ್ತು. ವರಾಹವು ರಾಜಲಾಂಛನವಾಗಿತ್ತು. ಹರಿಹರ, ಬುಕ್ಕರಾಯ, ಕಂಪಣ, ಮಾರಪ್ಪ, ಮುದ್ದಪ್ಪ ಇವರೆಲ್ಲರೂ ಸಹೋದರರು. ಯಾರ ಮಕ್ಕಳು? ಸಂಗಮನ ಮಕ್ಕಳು. ಇವರು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾರೆ. ಎಲ್ಲಿ ಸ್ಥಾಪಿಸ್ತಾರೆ?
ತುಂಗಭದ್ರಾ ನದಿಯ ದಕ್ಷಿಣ ದಡದ ಮೇಲೆ. ಯಾವಾಗ ಸ್ಥಾಪಿಸ್ತಾರೆ? ಸಾಮಾನ್ಯ ಶಕೆ 1336ರಲ್ಲಿ. ಹಂಪೆಯವರ ರಾಜಧಾನಿ, ವರಾಹ ಇವರ ರಾಜಲಾಂಛನ. ಇದು ಈ ಚಿತ್ರವನ್ನು ನೋಡಿ, ಇದು ರಾಜಲಾಂಛನ ವರಾಹ. ಸಾಮಾನ್ಯ ಶಕೆ 1336ರಿಂದ 1646ರವರೆಗೆ ವಿಜಯನಗರ ಸಾಮ್ರಾಜ್ಯವನ್ನು ಸಂಗಮ ವಂಶ, ಸಾವಿರದ ಸಾಮಾನ್ಯ ಶಕೆ 1336ರಿಂದ 1485, ಸಾಳುವ ವಂಶ ಸಾಮಾನ್ಯ ಶಕೆ 1485ರಿಂದ 1505, ತುಳುವ ವಂಶ ಸಾಮಾನ್ಯ ಶಕೆ 1505ರಿಂದ 1567 ಹಾಗೂ ಅರವೀಡು ವಂಶ 1570ರಿಂದ 1646 ಎಂಬ 4 ವಂಶಗಳು ಆಳ್ವಿಕೆ ನಡೆಸಿದವು. ಸಂಗಮ ವಂಶವನ್ನ ಮೊದಲದಾಗಿ ನೋಡೋಣ. 4 ವಂಶಗಳ ಆಳ್ವಿಕೆ ನಡೆಸುತ್ತೆ. ಅದರಲ್ಲಿ ಮೊದಲನೇದು ಸಂಗಮ ವಂಶ. ಸಾಮಾನ್ಯ ಶಕೆ 1336ರಿಂದ 1485. ಹರಿಹರ ಮತ್ತು ಬುಕ್ಕ. ಹರಿಹರ ಸಾಮಾನ್ಯ ಶಕೆ 1336ರಿಂದ 57ರ ತನಕ ಈ ಮನೆತನದ ಮೊದಲ ಅರಸ. ಈತನು ತುಂಗಭದ್ರಾ ನದಿ ಪ್ರದೇಶಗಳ ಮೇಲೆ ಹಿಡಿತ ಸಾಧಿಸಿದನು. ತನ್ನ ರಾಜ್ಯವನ್ನು ಪಶ್ಚಿಮದಲ್ಲಿ ಕೊಂಕಣ ತೀರ ಪ್ರದೇಶದವರೆಗೂ, ಪೂರ್ವದಲ್ಲಿ ನೆಲ್ಲೂರು ಮತ್ತು ಕಡಪಗಳವರೆಗೂ, ಉತ್ತರದಲ್ಲಿ ಕೃಷ್ಣಾ ನದಿ ಹಾಗೂ ದಕ್ಷಿಣದಲ್ಲಿ ಕಾವೇರಿ ನದಿಯವರೆಗೂ ವಿಸ್ತರಿಸಿದನು. ಹೀಗೆ ಆರಂಭದಲ್ಲಿ ರಾಜ್ಯಕ್ಕೆ ಭದ್ರ ಬುನಾದಿ ಹಾಕಿದನು. ಹೇಗೆ ಭದ್ರ ಬುನಾದಿ ಹಾಕಿದ? ಎಲ್ಲಾ ದಿಕ್ಕುಗಳಲ್ಲೂ ತನ್ನ ರಾಜ್ಯವನ್ನ ವಿಸ್ತರಿಸ್ತಾ ಹೋದ. ಪಶ್ಚಿಮದಲ್ಲಿ, ಪೂರ್ವದಲ್ಲಿ, ಉತ್ತರದಲ್ಲಿ, ದಕ್ಷಿಣದಲ್ಲಿ, ಎಲ್ಲಾ ಕಡೆ. ಹರಿಹರನಿಗೆ ಪುತ್ರ ಸಂತಾನವಿಲ್ಲದ್ದರಿಂದ ಅವನ ಮರಣದ ನಂತರ ಸಹೋದರನಾದ ಬುಕ್ಕರಾಯ ಸಾಮಾನ್ಯ ಶಕೆ 1357ರಿಂದ 1377ರವರೆಗೆ ಅಧಿಕಾರಕ್ಕೆ ಬಂದನು. ಹರಿಹರನ್ಗೆ ಯಾರು ಮಕ್ಕಳಿರೋದಿಲ್ಲ. ಅವನ್ ತಮ್ಮ ಬುಕ್ಕರಾಯ ಅಧಿಕಾರಕ್ಕೆ ಬರ್ತಾನೆ. ಈತನ ಕಾಲದಲ್ಲಿ ಮಧುರೆಯ ಸುಲ್ತಾನನನ್ನು ಸೋಲಿಸಿದ ಬುಕ್ಕರಾಯನ ಪುತ್ರ ಕಂಪಣನು ಸಾಮ್ರಾಜ್ಯ ವಿಸ್ತರಿಸಿದನು. ಬುಕ್ಕರಾಯನ ಜೊತೆಗೇನೆ ಅವನ ಮಗ ಕಂಪಣ ಕೂಡ ಆಳ್ವಿಕೆ ನಡೆಸ್ತಾ ಬರ್ತಾನೆ. ಮಧುರೆಯ ಸುಲ್ತಾನನ ಸೋಲಿಸ್ತಾನೆ. ಈ ದಿಗ್ವಿಜಯವನ್ನು ಕುರಿತು ಕಂಪಣನ ರಾಣಿ ಗಂಗಾದೇವಿ ಬರೆದ ಮಧುರಾ ವಿಜಯ ಎಂಬ ಸಂಸ್ಕೃತ ಕೃತಿಯಲ್ಲಿ ವಿವರಿಸಲಾಗಿದೆ. ಈ ತರ ಒಂದು ಯಾವಾಗ ಮಧುರೈ ಸುಲ್ತಾನ ಸೋಲಿಸಿ ಬರ್ತಾನೋ ಅವನ ರಾಣಿ ಗಂಗಾದೇವಿ ಅಂತ ಸಂಸ್ಕೃತದಲ್ಲಿ ಪಂಡಿತೆ. ಅವಳು ಮಧುರಾ ವಿಜಯಂ ಅನ್ನೋ ಸಂಸ್ಕೃತ ಕೃತಿಯನ್ನ ಬರೀತಾಳೆ. ಬುಕ್ಕನು ಕೊಂಡವೀಡಿನ ರೆಡ್ಡಿಗಳನ್ನು ಸೋಲಿಸಿ ಪೆನುಕೊಂಡ ಪ್ರದೇಶವನ್ನು ವಿಜಯನಗರದಲ್ಲಿ ಸೇರಿಸಿದನು. ಈತನು ಜೈನರು ಮತ್ತು ಶ್ರೀ ವೈಷ್ಣವರ ನಡುವಿನ ಧಾರ್ಮಿಕ ಕಲಹವನ್ನು ಶಮನಗೊಳಿಸಿ ಸರ್ವಧರ್ಮ ಸಮನ್ವಯತೆಯನ್ನು ಎತ್ತಿ ಹಿಡಿದ ಬಗ್ಗೆ ಸಾಮಾನ್ಯ ಶಕ 1368ರ ಶ್ರವಣಬೆಳಗೊಳ ಶಾಸನ ವಿವರಣೆ ನೀಡುತ್ತದೆ. ಬುಕ್ಕರಾಯ ಪೆನುಕೊಂಡ ಅನ್ನೋಂಥ ಒಂದು ಪ್ರದೇಶನ ಆಂಧ್ರದ್ದು ಅದನ್ನ ವಶಪಡಿಸ್ಕೊತಾನೆ. ಅಷ್ಟೇ ಅಲ್ಲದೆ ಧರ್ಮ ಸಮನ್ವಯತೆಯನ್ನ ಎತ್ತಿ ಹಿಡಿತಾನೆ. ಇದ್ರ ಬಗ್ಗೆ ಶ್ರವಣಬೆಳಗೊಳ ಶಾಸನದಲ್ಲಿ ಬರೆದಿದೆ. ಬುಕ್ಕರಾಯನ ನಂತರ ಎರಡನೇ ಹರಿಹರ ಸಾಮಾನ್ಯ ಶಕೆ 1377ರಿಂದ 1404ರವರೆಗೆ, ಇಮ್ಮಡಿ ಬುಕ್ಕ ಇಮ್ಮಡಿ ವಿರೂಪಾಕ್ಷ ಅಂತನು ಸಾಮಾನ್ಯ ಶಕೆ 1404ರಿಂದ 1406ರವರೆಗೆ, ಒಂದನೆಯ ದೇವರಾಯ ಸಾಮಾನ್ಯ ಶಕೆ 1406ರಿಂದ 1422ರವರೆಗೆ, ವೀರ ವಿಜಯರಾಯರು ಸಾಮಾನ್ಯ ಶಕೆ 1422ರಿಂದ 1424ರವರೆಗೆ ಆಳಿದರು. ಯಾರ್ಯಾರು ಇವಾಗ ಸಂಗಮ ವಂಶವನ್ನು ಆಳಿದವರು? ಮೊದಲನೇದಾಗಿ ಹರಿಹರ, ನಂತರ ಬುಕ್ಕರಾಯ, ಅವನ ಜೊತೆಗೇನೆ ಕಂಪಣ, ಅವನ ನಂತರ ಬುಕ್ಕರಾಯನ ನಂತರ ಎರಡನೇ ಹರಿಹರ, ಇಮ್ಮಡಿ ಬುಕ್ಕ ಇಮ್ಮಡಿ ವಿರೂಪಾಕ್ಷ, ಒಂದನೇ ದೇವರಾಯ, ವೀರ ವಿಜಯರಾಯ. ಇಷ್ಟು ಜನರು ಕೂಡ ಆಳ್ತಾ ಬರ್ತಾರೆ. ಇವರಲ್ಲಿ ಬಹಳ ಪ್ರಸಿದ್ಧನಾದ ಸಂಗಮ ವಂಶದ ರಾಜ ಅಂದ್ರೆ ಎರಡನೆಯ ಅಥವಾ ಪ್ರೌಢ ದೇವರಾಯ. ಅವನ ಬಗ್ಗೆ ಮುಂದೆ ನೋಡೋಣ. ಸಾಮಾನ್ಯ ಶಕೆ 1424ರಿಂದ 1446ರವರೆಗೆ ಆಳ್ತಾನೆ ಇವನು. ಓದ್ತಾ ಹೋಗೋಣ. ಸಂಗಮ ವಂಶದ ಪ್ರಸಿದ್ಧ ದೊರೆಯಾಗಿದ್ದ ಈತನ ಆಳ್ವಿಕೆಯು ವಿಜಯನಗರದಲ್ಲಿ ಮಹತ್ವದ ಕಾಲವಾಗಿದೆ. ಅಧಿಕಾರಕ್ಕೆ ಬಂದ ಮೇಲೆ ನುರಿತ ಬಿಲ್ಲುಗಾರರು ಹಾಗೂ ಕುದುರೆಗಳನ್ನು ಪಳಗಿಸುವ ಕಲೆಯಲ್ಲಿ ಪ್ರವೀಣರಾದ ಮುಸ್ಲಿಮರನ್ನು ಒಳಗೊಂಡಂತೆ ಹೊಸದಾಗಿ ಸೈನ್ಯವನ್ನು ಸಂಘಟಿಸಿದನು. ಇವನು ಬಹಳ ಪ್ರಸಿದ್ಧ ದೊರೆ. ಮೊದಲನೇದಾಗಿ ಏನ್ ಮಾಡ್ತಾನೆ? ನುರಿತ ಪ್ರವೀಣರು ಬೇಕಂತ ಮುಸ್ಲಿಮರು ಇದ್ರಲ್ಲೆಲ್ಲ ಪ್ರವೀಣರಾಗಿರ್ತಾರೆ. ಬಿಲ್ಲುಗಾರಿಕೆ, ಕುದುರೆಗಳನ್ನು ಪಳಗಿಸೋದ್ರಲ್ಲೆಲ್ಲ ಅವ್ರನ್ನ ಸೈನ್ಯಕ್ಕೆ ಸೇರಿಸ್ಕೊಂಡು ಒಂದು ಹೊಸ ಸೈನ್ಯನ ಕಟ್ತಾನೆ.
ಈ ಸೈನ್ಯದ ನೆರವಿನಿಂದ ಆಂಧ್ರದ ಕೊಂಡವೀಡು ಪ್ರದೇಶದ ರೆಡ್ಡಿ ನಾಯಕರನ್ನು ಸೋಲಿಸಿದನು. ಬಹುಮನಿ ಸುಲ್ತಾನ ಅಹ್ಮದ್ ಷಾನೊಂದಿಗೆ ಕಾದಾಡಿ ಪ್ರಸಿದ್ಧವಾದ ಮುದುಗಲ್ ಕೋಟೆ, ರಾಯಚೂರು ಹಾಗೂ ಬಂಕಾಪುರಗಳನ್ನು ಸಂರಕ್ಷಿಸಿಕೊಂಡನು. ಈತನ ವೀರ ಸೇನಾನಿಯಾದ ಲಕ್ಕಣ್ಣ ದಂಡೇಶನು ಕೇರಳ ಮತ್ತು ಶ್ರೀಲಂಕಾ ರಾಜರ ಮೇಲೆ ವಿಜಯ ಸಾಧಿಸಿ ಅವರಿಂದ ಕಪ್ಪ ಕಾಣಿಕೆ ಸಂಗ್ರಹಿಸಿದನು. ಅವನ ಸಾಧನೆ ಏನೇನು? ಹೊಸ ಸೈನ್ಯವನ್ನ ಕಟ್ತಾನೆ. ಆ ಸೈನ್ಯದ ನೆರವಿನಿಂದ ಆಂಧ್ರದ ಕೊಂಡವೀಡು ಪ್ರದೇಶದ ರೆಡ್ಡಿ ನಾಯಕರನ್ನ ಸೋಲಿಸ್ತಾನೆ. ಬಹಮನಿ ಸುಲ್ತಾನ್ ಅಹ್ಮದ್ ಷಾನೊಂದಿಗೆ ಯುದ್ಧ ಮಾಡಿ ಮುದುಗಲ್ ಕೋಟೆ, ರಾಯಚೂರು, ಬಂಕಾಪುರಗಳನ್ನ ತಗೋತಾನೆ. ಇವನಿಗೆ ಒಬ್ಬ ವೀರ ಸೇನಾನಿ ಇರ್ತಾನೆ. ಅವನ ಹೆಸರು ಲಕ್ಕಣ್ಣ ದಂಡೇಶ. ಅವನೇನ್ ಮಾಡ್ತಾನೆ, ಕೇರಳ ಮತ್ತೆ ಶ್ರೀಲಂಕಾ ರಾಜರ ವಿರುದ್ಧ ಹೋರಾಡಿ ಅವರನ್ನ ಸೋಲಿಸಿ ಕಪ್ಪ ಕಾಣಿಕೆ ಬರೋ ಹಾಗೆ ಮಾಡ್ತಾನೆ. ಕಪ್ಪ ಕಾಣಿಕೆ ಅಂದ್ರೆ ಟ್ಯಾಕ್ಸ್ ತರ. ಸರ್ವಧರ್ಮ ಸಹಿಷ್ಣು ಆಗಿದ್ದ ಪ್ರೌಢದೇವರಾಯನು ರಾಜಧಾನಿಯಲ್ಲಿ ಜೈನ ಹಾಗೂ ವೈಷ್ಣವ ದೇವಾಲಯಗಳನ್ನು ನಿರ್ಮಿಸಿದನು. ಅಲ್ಲದೆ ಮಸೀದಿಗಳನ್ನು ನಿರ್ಮಿಸಲು ಅವಕಾಶ ಕಲ್ಪಿಸಿದನು. ಈತನ ಆಸ್ಥಾನದಲ್ಲಿ ತೆಲುಗು ಕವಿ ಶ್ರೀನಾಥ, ಸಂಸ್ಕೃತ ವಿದ್ವಾಂಸ ಡಿಂಡಿಮ ಮತ್ತು ಕನ್ನಡ ಕವಿ ಹಾಗೂ ಮಂತ್ರಿಯಾಗಿದ್ದ ಲಕ್ಕಣ್ಣ ದಂಡೇಶ ಮುಂತಾದವರು ಆಶ್ರಯ ಪಡೆದಿದ್ದರು. ಪ್ರೌಢದೇವರಾಯನ ಕಾಲದಲ್ಲಿ ವೀರಶೈವ ಧರ್ಮ ಪುನರುಜ್ಜೀವನ ಕಂಡಿತು. ಇಷ್ಟೇ ಅಲ್ಲದೆ ಬರೀ ಆಡಳಿತ ಅಲ್ಲದೆ ಬೇರೆ ಬೇರೆ ಕಲೆಗೂ ಪ್ರೋತ್ಸಾಹ ಕೊಡ್ತಾನೆ. ಜೈನ ಮತ್ತೆ ವೈಷ್ಣವ ದೇವಾಲಯಗಳನ್ನ ನಿರ್ಮಿಸ್ತಾನೆ, ಮಸೀದಿಗಳಿಗೆ ಅವಕಾಶ ಮಾಡಿಕೊಡ್ತಾನೆ. ತನ್ನ ಆಸ್ಥಾನದಲ್ಲಿ ಮಹಾ ಪಂಡಿತರನ್ನ, ಕವಿಗಳನ್ನ, ತೆಲುಗು, ಸಂಸ್ಕೃತ, ಕನ್ನಡ ಎಲ್ಲಾ ಭಾಷೆಯವ್ರನ್ನ ಆ ಇಟ್ಕೊಂಡು ಆಶ್ರಯ ಕೊಡ್ತಾ ಇರ್ತಾನೆ. ವೀರಶೈವ ಧರ್ಮಕ್ಕೆ ಒಂದು ಪುನರುಜ್ಜೀವನವನ್ನು ಕೂಡ ಕೊಡ್ತಾನೆ. ಒಂದು ಸಣ್ಣ ನೋಟ್ ತರ ಇದೆ. ಪರ್ಷಿಯಾ ದೇಶದ ರಾಯಭಾರಿ ಅಬ್ದುಲ್ ರಜಾಕ್ನು ಪ್ರೌಢದೇವರಾಯನ ಕಾಲದಲ್ಲಿ ವಿಜಯನಗರವನ್ನು ಸಂದರ್ಶಿಸಿ, ವಿಜಯನಗರದಂತಹ ಸಂಪದ್ಭರಿತ ರಾಜಧಾನಿಯನ್ನು ನನ್ನ ಕಣ್ಣುಗಳು ಮೊದಲ ಬಾರಿ ನೋಡುತ್ತಿವೆ. ನಗರಕ್ಕೆ 7 ಕೋಟೆಗಳ ಆವರಣವಿದೆ. ರಾಯನ ಸೇನೆ ಲಕ್ಷಾವಧಿ ಸಂಖ್ಯೆಯಲ್ಲಿದೆ ಎಂದು ವರ್ಣಿಸಿದ್ದಾನೆ. ಪರ್ಷಿಯಾ ದೇಶದ ರಾಯಭಾರಿಯಾಗಿರುವಂತಹ ಅಬ್ದುಲ್ ರಜಾಕ್ ಪ್ರೌಢದೇವರಾಯನ ಕಾಲದಲ್ಲಿ ಬರ್ತಾನೆ. ವಿಜಯನಗರದ ಬಗ್ಗೆ ಎಷ್ಟು ಚೆನ್ನಾಗಿ ಹೊಗಳ್ತಾನೆ. ಸಂಪದ್ಭರಿತ ರಾಜಧಾನಿ ಇದು, ಕಣ್ಣುಗಳಿಗೆ ನೋಡಕ್ಕೆ 7 ಕೋಟೆ ಆವರಣವಿದೆ. ದೇವರಾಯನ ಸೈನ್ಯದಲ್ಲಿ ಮುಂದೆ ನೋಡೋಣ. ಈತನಿಗೆ ಗಜಬೇಂಟೆಗಾರ, ಚತುಸ್ಸಮುದ್ರಾಧೀಶ, ಹರಿರಾಯ ವಿಭಾಡ ಎಂಬ ಬಿರುದುಗಳಿದ್ದವು. ಇದೆಲ್ಲ ಅವನಿಗೆ ಇರುವಂತಹ ಇನ್ನೊಂದು ಹೆಸರು. ಸಾಮಾನ್ಯ ಶಕೆ 1446ರಲ್ಲಿ ಪ್ರೌಢದೇವರಾಯನು ಮೃತನಾದ ಮೇಲೆ ಅವನ ಮಗ ಮಲ್ಲಿಕಾರ್ಜುನ ಸಾಮಾನ್ಯ ಶಕೆ 1446ರಿಂದ 1465ರವರೆಗೆ ಹಾಗೂ 3ನೇ ವಿರೂಪಾಕ್ಷ ಸಾಮಾನ್ಯ ಶಕೆ 1465ರಿಂದ 1485ರವರೆಗೆ ಆಳ್ವಿಕೆ ನಡೆಸಿದರು. ಅವನ ನಂತರ ಅವನ ಮಗ ಮಲ್ಲಿಕಾರ್ಜುನ ಮತ್ತೆ ವಿರೂಪಾಕ್ಷ, 3ನೇ ವಿರೂಪಾಕ್ಷ, ಇವರು ಆಳ್ವಿಕೆ ನಡೆಸ್ತಾರೆ. ಇವರು ದುರ್ಬಲರಾಗಿದ್ದರಿಂದ ಪ್ರಬಲ ಸೇನಾನಿಯಾದ ಸಾಳ್ವ ನರಸಿಂಹನು ರಾಜಧಾನಿಯನ್ನು ವಶಪಡಿಸಿಕೊಂಡನು. ಆದ್ರೆ ಏನು ಮಾಡೋದು, ಈ ರಾಜರು ಅಷ್ಟು ಪ್ರಬಲರಾಗಿರ್ಲಿಲ್ಲ, ಪ್ರೌಢದೇವರಾಯನಂತೆ ಹಕ್ಕಬುಕ್ಕರಂತೆ ಇರ್ಲಿಲ್ಲ. ಅದಕ್ಕೆ ಸಾಳ್ವ ನರಸಿಂಹ ರಾಜಧಾನಿಯನ್ನ ವಶಪಡಿಸ್ಕೊತಾನೆ. ಇದರೊಂದಿಗೆ ಸಂಗಮ ವಂಶದ ಆಳ್ವಿಕೆಯು ಸಾಮಾನ್ಯ ಶಕ 1485ರಲ್ಲಿ ಕೊನೆಗೊಂಡಿತ್ತು. ಇಲ್ಲಿಗೆ ಸಂಗಮ ವಂಶದ ಬಗ್ಗೆ ಮುಗಿತು. ಮುಂದೆ ಸಾಳುವ ವಂಶ ಸಾಮಾನ್ಯ ಶಕೆ 1485ರಿಂದ 1505ರವರೆಗೆ. ಸಾಮಾನ್ಯ ಶಕೆ 1485ರಲ್ಲಿ ಅಧಿಕಾರಕ್ಕೆ ಬಂದ ಸಾಳುವ ನರಸಿಂಹನು 6 ವರ್ಷ ಆಡಳಿತ ನಡೆಸಿ ಸಾಮಾನ್ಯ ಶಕೆ 1491ರಲ್ಲಿ ಮರಣ ಹೊಂದಿದನು. ಸಾಳುವ ನರಸಿಂಹ ವಶಪಡಿಸ್ಕೋತಾನೆ ಸಂಗಮರಿಂದ, 6 ವರ್ಷ ಆಳ್ವಿಕೆ ಮಾಡಿ ಮರಣ ಹೊಂದ್ತಾನೆ. ಆಗ ಆತನ ಮಕ್ಕಳು ಅಪ್ರಾಪ್ತರಾಗಿದ್ದರಿಂದ, ಆದ್ರೆ ರಾಜರ ಮಕ್ಕಳು ಆಳ್ವಿಕೆ ಮಾಡ್ಬೇಕಂದ್ರೆ ಪ್ರಾಪ್ತ ವಯಸ್ಕರಾಗಿರ್ಬೇಕು. ಆ ಥರ ಆಗ್ಲಿಲ್ಲ, ಅಪ್ರಾಪ್ತರಾಗಿದ್ರು. ಆದ್ರಿಂದ ಸಾಮಾನ್ಯ ಶಕೆ 1491ರಿಂದ ಸಾಮಾನ್ಯ ಶಕೆ 1503ರವರೆಗೆ ಆಡಳಿತವು ತುಳುವ ನರಸನಾಯಕ ಎಂಬ ಸೇನಾನಿಯ ರಕ್ಷಣೆಯಲ್ಲಿ ನಡೆಯಿತು. ಒಬ್ಬ ಸೇನಾಪತಿ ಇರ್ತಾನೆ, ಅವನು ತುಳುವ ನರಸನಾಯಕ ಅಂತ, ಅವನು ಆಡಳಿತವನ್ನ ಮುಂದುವರಿಸ್ತಾನೆ. ತುಳುವ ವಂಶದ ಆಳ್ವಿಕೆ ಅವನ ನಂತರದಿಂದ ಶುರುವಾಗುತ್ತೆ. ಸಾಮಾನ್ಯ ಶಕೆ 1505ರಿಂದ 1567ರವರೆಗೆ.
ಸಾಮಾನ್ಯ ಶಕೆ 1505ರಲ್ಲಿ ತುಳುವ ನರಸನಾಯಕನ ಮಗ ವೀರ ನರಸಿಂಹನು ತುಳುವ ಮನೆತನದ ಆಳ್ವಿಕೆ ಪ್ರಾರಂಭಿಸಿದನು. ಇವನು 1509ರಲ್ಲಿ ಮರಣ ಹೊಂದಿದ ನಂತರ ಅವನ ಸಹೋದರರಲ್ಲಿ ಕೃಷ್ಣದೇವರಾಯನು ಅಧಿಕಾರಕ್ಕೆ ಬಂದನು. ತುಳು ವಂಶದಲ್ಲಿ ಅವನ ಮಗ ವೀರ ನರಸಿಂಹ ಆಳ್ವಿಕೆ ನಡೆಸ್ತಾನೆ. ಅವನ್ ಮರಣ ಹೊಂದ ನಂತರ ಕೃಷ್ಣದೇವರಾಯ ಶುರು ಮಾಡ್ತಾನೆ. ಕೃಷ್ಣದೇವರಾಯನ ಬಗ್ಗೆ ನಮ್ಗೆಲ್ರಿಗೂ ಗೊತ್ತು. ಅವನ್ದೇನು ಸಾಧನೆಗಳು, ಏನೇನು ಕೊಡುಗೆಗಳನ್ನ ಕೊಟ್ಟ ವಿಜಯನಗರದ ಸಾಮ್ರಾಜ್ಯಕ್ಕೆ, ಜನರನ್ನ ಹೇಗೆ ರಕ್ಷಿಸಿದ ಅಂತೆಲ್ಲ ನೋಡ್ತಾ ಹೋಗೋಣ. ಕೃಷ್ಣದೇವರಾಯ ಸಾಮಾನ್ಯ ಶಕೆ 1509ರಿಂದ 1529ರವರೆಗೆ. ಕೃಷ್ಣದೇವರಾಯನು ವಿಜಯನಗರ ಅರಸರಲ್ಲಿಯೇ ಅತ್ಯಂತ ಪ್ರಸಿದ್ಧ ದೊರೆಯಾಗಿದ್ದನು. ಎಲ್ಲಾ ವಿಜಯನಗರ ಸಾಮ್ರಾಜ್ಯವನ್ನ ಆಳಿದಂತಹ ದೊರೆಗಳಿಗೆ ಹೋಲಿಸಿದ್ರೆ ಕೃಷ್ಣದೇವರಾಯನೇ ಅತ್ಯಂತ ಪ್ರಸಿದ್ಧ ದೊರೆ. ಅಧಿಕಾರಕ್ಕೆ ಬಂದ ಹೊಸದರಲ್ಲಿ ಈತನು ಅನೇಕ ಬಂಡಾಯಗಳನ್ನು ಎದುರಿಸಬೇಕಾಯಿತು. ಒಂದು ಸಣ್ಣ ನೋಟ್ ಕೊಟ್ಟಿದ್ದಾರೆ. ಅಸಾಮಾನ್ಯ ಪರಾಕ್ರಮಿ, ಚತುರ ಸೇನಾನಿ ಮತ್ತು ರಾಜತಾಂತ್ರಿಕ ನಿಪುಣನಾಗಿದ್ದ ಶ್ರೀಕೃಷ್ಣ ದೇವರಾಯನು ಶತ್ರುಗಳನ್ನು ಸದೆಬಡಿದು ದಕ್ಷಿಣ ಭಾರತದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ವಿಸ್ತರಿಸಿದನೆಂದು ಇತಿಹಾಸಕಾರ ರಾಬರ್ಟ್ ಸಿವೆಲ್ ಹೇಳುತ್ತಾನೆ. ಮುಂದೆ ನೋಡೋಣ. ಸಾಮಾನ್ಯ ಶಕೆ 1510ರಲ್ಲಿ ಉಮ್ಮತ್ತೂರಿನ ಪಾಳೆಯಗಾರ ಗಂಗರಾಜನಿಂದ ಶಿವನ ಸಮುದ್ರ ಕೋಟೆಯನ್ನು ವಶಪಡಿಸಿಕೊಂಡನು. ಅನಂತರ ರಾಯಚೂರು ಕೋಟೆಯನ್ನು ಗೆದ್ದನು. ಬಿಜಾಪುರದ ಸುಲ್ತಾನನಿಂದ ಗೋವೆಯನ್ನು ವಶಪಡಿಸಿಕೊಳ್ಳುವಲ್ಲಿ ಪೋರ್ಚುಗೀಸರಿಗೆ ಸಹಾಯ ಮಾಡಿದನು. ಸಾಮಾನ್ಯ ಶಕೆ 1513ರಲ್ಲಿ ಉದಯಗಿರಿ ಕೋಟೆಯನ್ನು, ಸಾಮಾನ್ಯ ಶಕೆ 1518ರಲ್ಲಿ ಕಳಿಂಗದ ದೊರೆ ಗಜಪತಿ ಪ್ರತಾಪರುದ್ರನನ್ನು ಸೋಲಿಸಿ ರಾಜಧಾನಿ ಕಟಕ್ ಅನ್ನು ವಶಪಡಿಸಿಕೊಂಡನು ಹಾಗೂ ಗಜಪತಿಯ ಮಗಳಾದ ಜಗನ್ಮೋಹಿನಿಯನ್ನು ಮದುವೆಯಾದನು. ಏನೇನು ಗೆದ್ಕೊಂಡ ಅಂತ ಈ ಒಂದು ಭಾಗದಲ್ಲಿ ಹೇಳ್ತಾರೆ. ಉಮ್ಮತ್ತೂರಿನ ಪಾಳೆಯಗಾರರಿಂದ ಶಿವನ ಸಮುದ್ರ ಕೋಟೆ, ರಾಯಚೂರು ಕೋಟೆ, ಬಿಜಾಪುರ ಸುಲ್ತಾನದಿಂದ ಗೋವಾ ಅಂತ ಇವಾಗ ಏನ್ ಹೇಳ್ತೀವಲ್ಲ ಅದೇನೆ, ಉದಯಗಿರಿ ಕೋಟೆ, ಕಳಿಂಗದ ದೊರೆ ಗಜಪತಿ ಪ್ರತಾಪರುದ್ರನಿಂದ ಕಟಕ್, ಇದೆಲ್ಲದನ್ನು ವಶಪಡಿಸ್ಕೊಳ್ತಾನೆ. ಹಾಗೆ ಗಜಪತಿಯ ಮಗಳಾದ ಜಗನ್ಮೋಹಿನಿಯನ್ನ ಮದುವೆ ಕೂಡ ಮಾಡ್ಕೊತಾನೆ. ಮುಂದೆ ನೋಡೋಣ. ಸಾಮಾನ್ಯ ಶಕೆ 1522ರಲ್ಲಿ ಆದಿಲ್ ಶಾಹಿ ದೊರೆ ಇಸ್ಮಾಯಿಲ್ ಆದಿಲ್ ಶಾನಿಂದ ರಾಯಚೂರನ್ನು ಮತ್ತೆ ವಶಪಡಿಸಿಕೊಂಡನು. ಮುಂದುವರೆದು ಕಲಬುರಗಿ, ಬೀದರ್ ಕೋಟೆಗಳನ್ನು ವಶಪಡಿಸಿಕೊಂಡನು. ಬಹಮನಿ ರಾಜ್ಯದ ಪ್ರಧಾನಿ ಬಂಧಿಸಿಟ್ಟಿದ್ದ ರಾಜಪುತ್ರನನ್ನು ಬಿಡುಗಡೆಗೊಳಿಸಿ ಬೀದರಿನ ಸಿಂಹಾಸನದ ಮೇಲೆ ಪ್ರತಿಷ್ಠಾಪಿಸಿದನು. ಅದಕ್ಕಾಗಿ ಕೃಷ್ಣದೇವರಾಯನು ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದು ಧರಿಸಿದನು. ಯಾಕೆ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂದ್ರು? ಈ ಬಹಮನಿ ಆದಿಲ್ಶಾಹಿಗಳು ಏನ್ ಮಾಡಿರ್ತಾರೆ, ಒಬ್ಬ ರಾಜಪುತ್ರನನ್ನ ಬಂಧಿಸಿಟ್ಟಿರ್ತಾರೆ. ಅವ್ರನ್ನ ಬಿಡುಗಡೆಗೊಳಿಸಿ ಬೀದರಿನ ಸಿಂಹಾಸನದ ಮೇಲೆ ವಾಪಸ್ ಕೂರಿಸ್ತಾನೆ, ಪ್ರತಿಷ್ಠಾಪಿಸ್ತಾನೆ. ಆದ್ರಿಂದ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂತಾನೆ ಅವನ ಹೆಸರು. ಅವನ್ಗೆ ಒಂದು ಬಿರುದು. ಸಾಮಾನ್ಯ ಶಕೆ 1529ರಲ್ಲಿ ಕೃಷ್ಣದೇವರಾಯನು ಮರಣ ಹೊಂದುವ ವೇಳೆಗೆ ವಿಜಯನಗರ ಸಾಮ್ರಾಜ್ಯ 4 ದಿಕ್ಕುಗಳಲ್ಲಿ ವಿಸ್ತರಿಸಿತ್ತು. ಈತನ ಆಸ್ಥಾನಕ್ಕೆ ಭೇಟಿ ನೀಡಿದ ಡೊಮಿಂಗೋ ಪೇಯಸ್ ಕೃಷ್ಣದೇವರಾಯನು ಸೌಮ್ಯ ಸ್ವಭಾವದ ವ್ಯಕ್ತಿತ್ವ ಹೊಂದಿದ್ದು ದೃಢಕಾಯನಾಗಿದ್ದನು ಎಂದಿದ್ದಾರೆ. ಡೊಮಿಂಗೋ ಪೇಯಸ್ ಅನ್ನುವಂಥ ಒಬ್ಬ ವಿದೇಶಿ ಇವನ ಆಸ್ಥಾನಕ್ಕೆ ಬರ್ತಾನೆ, ಕೃಷ್ಣದೇವರಾಯನ ಆಸ್ಥಾನಕ್ಕೆ. ಅವನ ಬಗ್ಗೆ ಸೌಮ್ಯ ಸ್ವಭಾವ, ದೃಢಕಾಯ ಅಂತೆಲ್ಲ ಹೋಗ್ತಾರೆ. ಕೃಷ್ಣದೇವರಾಯನ ಕಾಲದಲ್ಲಿನ ವಿಜಯನಗರ ಸಾಮ್ರಾಜ್ಯವನ್ನ ಹಿಂದಿನ ಪುಟದಲ್ಲಿ ನೋಡ್ಬೋದು. ಒಮ್ಮೆ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ, ಭಾರತದ ಪಟ ಇದು. ಇದರಲ್ಲಿ ನೋಡಿದ್ರೆ ಇದು ವಿಜಯನಗರ, ಇದು ಕರ್ನಾಟಕವನ್ನು ನೋಡ್ತಾ ಇದೀವಿ. ಇದು ಕರ್ನಾಟಕ. ಅಹಮದ್ ನಗರ್, ಚೌಲ್, ಧಾಬೋಳ್, ಕಲ್ಯಾಣ, ಕಲಬುರ್ಗಿ, ಔರಂಗಲ್, ಕೊಂಡಪಲ್ಲಿ, ರಾಯಚೂರು, ರಕ್ಕಸಗಿ, ತಂಗಡಗಿ, ತಾಳಿಕೋಟೆ, ಗೋವಾ, ಅಂಕೋಲಾ, ಕೆಳದಿ, ಶೃಂಗೇರಿ, ಮಂಗಳೂರು, ಶ್ರೀರಂಗಪಟ್ಟಣ, ಪಾಂಡಿಚೇರಿ, ವೆಲ್ಲೂರು, ಬೆಂಗಳೂರು, ತಿರುಪತಿ, ಲೇಪಾಕ್ಷಿ, ತಾಡ್ಪತ್ರಿ, ಮಧುರೆ ಎಲ್ಲದನ್ನು ಕೂಡ ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರಿಸಿದವನು ಕೃಷ್ಣದೇವರಾಯ. ಅವನ ಕಾಲದಲ್ಲಿ ಇದೆಲ್ಲದೂ ಕೂಡ ವಿಜಯನಗರ ಸಾಮ್ರಾಜ್ಯದಲ್ಲಿ ಇತ್ತು. ಕರ್ನಾಟಕದ ಸುತ್ತಮುತ್ತ ಇರುವಂತಹ
ಬಹಳಷ್ಟು ಪ್ರದೇಶಗಳನ್ನು ಕೂಡ ಇವನು ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರಿಸ್ಬಿಟ್ಟಿದ್ದ. ಇದು ಅವನ ಗರಿಮೆ. ಕೊನೆಯದಾಗಿ ರಕ್ಕಸ ತಂಗಡಿ ಕದನ. ಓದ್ತಾ ಹೋಗೋಣ. ಬಹಳ ಸ್ವಾರಸ್ಯಕರ ಇದು. ಕೃಷ್ಣದೇವರಾಯನ ನಂತರ ಅಚ್ಯುತರಾಯ ಸಾಮಾನ್ಯ ಶಕೆ 1530ರಿಂದ 1542ರವರೆಗೆ ಮತ್ತು ಸದಾಶಿವರಾಯರು ಸಾಮಾನ್ಯ ಶಕೆ 1543ರಿಂದ 1565ರವರೆಗೆ ಆಳಿದರು. ಸದಾಶಿವರಾಯರು ಇನ್ನೂ ಅಪ್ರಾಪ್ತರಾಗಿದ್ದ ಕಾರಣ ಆಡಳಿತದ ಸಂಪೂರ್ಣ ಜವಾಬ್ದಾರಿಯನ್ನು ಕೃಷ್ಣದೇವರಾಯನ ಅಳಿಯ ಅರವೀಡು ವಂಶದ ರಾಮರಾಯರು ವಹಿಸಿಕೊಂಡನು. ಕೃಷ್ಣದೇವರಾಯನ ನಂತರ ಅಚ್ಯುತರಾಯ ಮತ್ತೆ ಸದಾಶಿವರಾಯ ಆಳಿದ್ರು. ಆದ್ರೆ ಏನಾಗುತ್ತೆ, ಸದಾಶಿವರಾಯರು ಮತ್ತೆ ಅಪ್ರಾಪ್ತರು. ಹಾಗಾಗಿ ಅರವೀಡು ವಂಶದ ಇನ್ನೊಬ್ಬ ರಾಮರಾಯರು ವಹಿಸ್ಕೋತಾರೆ. ಈತನ ರಾಜತಾಂತ್ರಿಕ ನಡೆಗಳು ವಿಜಯನಗರ ರಾಜ್ಯವನ್ನು ವಿಸ್ತರಿಸುತ್ತಲ್ಲದೆ ಶ್ರೀಮಂತಗೊಳಿಸಿತು. ಜೊತೆಗೆ ವೈರಿಗಳ ಸಂಖ್ಯೆಯನ್ನು ಹೆಚ್ಚಿಸಿತು. ರಾಯರು ಒಳ್ಳೆ ರಾಜರೇ ಆಗಿರ್ಬೋದು, ಆದ್ರೆ ವೈರಿಗಳನ್ನ ಜಾಸ್ತಿ ಮಾಡಿಕೊಂಡ್ರು. ದಖ್ಖನ್ನಿನ ಸುಲ್ತಾನರ ರಾಜ್ಯಗಳು ಆಗಾಗ ನಡೆಸುತ್ತಿದ್ದ ದಾಳಿಯ ಪ್ರತೀಕಾರವಾಗಿ ರಾಮರಾಯರು ವಿಜಾಪುರ ಹಾಗೂ ಗೋಲ್ಕೊಂಡ ರಾಜ್ಯಗಳ ಪ್ರದೇಶಗಳನ್ನು ವಶಪಡಿಸಿಕೊಂಡಿದ್ದು ಕದನಕ್ಕೆ ಪ್ರಚೋದನೆ ನೀಡಿದವು. ವಿಜಯನಗರ ಸಾಮ್ರಾಜ್ಯದ ಏಳಿಗೆ ಹಾಗೂ ಸಮೃದ್ಧಿಯ ಬಗ್ಗೆ ಮತ್ಸರ ಹಾಗೂ ದ್ವೇಷಗಳನ್ನು ಹೊಂದಿದ್ದ ಸುಲ್ತಾನರು ತಮ್ಮ ರಾಜಕೀಯ ಭಿನ್ನಾಭಿಪ್ರಾಯಗಳನ್ನು ಮರೆತು ಒಂದಾದರು. ಈ ಸುಲ್ತಾನರು ಏನ್ ಮಾಡ್ತಾರೆ, ಅವರವರಲ್ಲೇ ಕಚ್ಚಾಟ ಇರುತ್ತೆ. ಆದ್ರೆ ಯಾವಾಗ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಒಂದು ಅಸೂಯೆ ಮೂಡತ್ತೋ, ಆ ಒಂದು ಏಳಿಗೆ, ಆ ಸಮೃದ್ಧಿಯನ್ನ ನೋಡಿ ತಡ್ಕೊಳ್ಳೋದಕ್ಕಾಗೋದಿಲ್ವೋ, ಎಲ್ಲರೂ ಕೂಡ ಒಟ್ಟಾಗ್ಬಿಡ್ತಾರೆ ವಿಜಯನಗರ ಸಾಮ್ರಾಜ್ಯವನ್ನ ನಾಶ ಮಾಡ್ಬೇಕಂತ. ಹೇಗೆ, ಏನು ಪ್ರಚೋದನೆ ಕೊಡ್ತು? ದಖ್ಖನಿನ ಸುಲ್ತಾನರು ಅಂತ ಒಂದು ವಂಶ ವಿಜಯನಗರ ಸಾಮ್ರಾಜ್ಯಕ್ಕೆ ದಾಳಿ ಮಾಡ್ತಾ ಇರ್ತಾರೆ. ರಾಮರಾಯ ಸುಮ್ನೆ ಕೂರ್ಲಿಲ್ಲ. ವಿಜಾಪುರ ಮತ್ತೆ ಗೋಲ್ಕೊಂಡ ಪ್ರದೇಶನ ದಾಳಿ ಮಾಡಿ ವಶಪಡಿಸ್ಕೊತಾನೆ. ಅದು ಅವರ ರಾಜ್ಯ ಆಗಿತ್ತು. ಇದು ಒಂದು ಮಹಾಯುದ್ಧಕ್ಕೆ ಪ್ರಚೋದನೆ ಕೊಟ್ಬಿಡ್ತು. ಸಾಮಾನ್ಯ ಶಕೆ 1565 ಜನವರಿ 23ರಂದು ದಖ್ಖನ್ ಸುಲ್ತಾನರ ಒಕ್ಕೂಟ ಸೈನ್ಯಕ್ಕೂ ಹಾಗೂ ವಿಜಯನಗರದ ಸೈನ್ಯಕ್ಕೂ ಕೃಷ್ಣಾ ನದಿಯ ದಂಡೆಯ ಮೇಲೆ ನಡೆದ ರಕ್ಕಸತಂಗಡಿ ಯುದ್ಧದಲ್ಲಿ ರಾಮರಾಯನು ಹತನಾದನು. ತಾಳಿಕೋಟೆ ಯುದ್ಧ ಅಥವಾ ರಕ್ಕಸತಂಗಡಿ ಯುದ್ಧ ಹೀಗೆ ಶುರುವಾಗುತ್ತೆ. ದಖ್ಖನ ಸುಲ್ತಾನರ ಜೊತೆ ಜನವರಿ 63ರಂದು ಸಾಮಾನ್ಯ ಶಕೆ 1565. ಇದು ನೆನ್ಪಿಟ್ಕೋಬೇಕು. ದಖ್ಖನ ಸುಲ್ತಾನರು ಮಾತ್ರ ಅಲ್ಲ, ಮೊದ್ಲೇ ಹೇಳಿದಾಗೆ ಅವ್ರ ಜೊತೆ ಬಹಳಷ್ಟು ಬೇರೆ ಬೇರೆ ಸುಲ್ತಾನರೆಲ್ಲ ಸೇರ್ಕೊಂಡು ರಾಮರಾಯನ ವಿರುದ್ಧ ಹೋರಾಟ ಮಾಡ್ತಾರೆ. ಎಲ್ ಮಾಡ್ತಾರೆ? ರಕ್ಕಸತಂಗಡಿ ಅನ್ನುವಂಥ ಜಾಗ ಎಲ್ಲಿದೆ? ಕೃಷ್ಣಾ ನದಿಯ ದಡದ ಮೇಲೆ ಇದೆ ಈ ಜಾಗ. ಅಲ್ಲಿ ಯುದ್ಧ ಮಾಡ್ತಾರೆ. ರಾಮರಾಯ ಚೆನ್ನಾಗಿ ಹೋರಾಡ್ತಾನೆ, ಆದ್ರೆ ಮರಣ ಹೊಂದ್ತಾನೆ. ಗೆದ್ದ ಸುಲ್ತಾನರು ವಿಜಯನಗರವನ್ನು ಲೂಟಿ ಮಾಡಿದರು. ಸುಲ್ತಾನರು ಅಂದ್ರೆ ಸುಮ್ಮನೆ ಇರ್ತಾರ? ಗೆದ್ದ ತಕ್ಷಣ ರಾಜ್ಯಕ್ಕೆ ನುಗ್ಗಿದ್ರು, ಲೂಟಿ ಮಾಡಿದ್ರು. ರಣರಂಗದಿಂದ ಪಲಾಯನಗೈದ ರಾಮರಾಯನ ಮಕ್ಕಳಾದ ತಿರುಮಲ ಮತ್ತು ವೆಂಕಟರು ಪೆನುಕೊಂಡಕ್ಕೆ ಓಡಿ ಹೋದರು. ರಾಮರಾಯನ್ಗೆ ಇಬ್ರು ಮಕ್ಕಳಿರ್ತಾರೆ, ತಿರುಮಲ ಮತ್ತೆ ವೆಂಕಟ. ಅವರಿಬ್ರು ಪೆನುಕೊಂಡಕ್ಕೆ ಹೊಟ್ಟೋಗ್ಬಿಡ್ತಾರೆ. ಪ್ರಾಣ ಉಳಿಸ್ಕೊಟ್ರೆ ಸಾಕು ಅಂತ ಹೊಟ್ಟೋಗ್ಬಿಡ್ತಾರೆ. ಮುಂದೆ ಪೆನಕೊಂಡ, ಚಂದ್ರಗಿರಿಯ ಕೊನೆಯಲ್ಲಿ ವೆಲ್ಲೂರ್ಗಳನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡ ಅರವೀಡು ವಂಶಜರು ಸಾಮಾನ್ಯ ಶಕೆ 1570ರಿಂದ 1646ರವರೆಗೆ ಆಡಳಿತ ನಡೆಸಿದರು. ಪೆನುಕೊಂಡಕ್ಕೆ ಹೋದವರು ಅಲ್ಲೇ ಆಳ್ಬೇಕಾಯ್ತು. ಅಲ್ಲೇ ಚಂದ್ರಗಿರಿ, ಆಮೇಲೆ ವೆಲ್ಲೂರು ಇದೆಲ್ಲಾದ್ನೂ ರಾಜಧಾನಿಯಾಗಿ ಮಾಡ್ಕೋತಾ 1646ರ ತನಕ ಆಳ್ವಿಕೆನ ನಡೆಸ್ತಾರೆ. ಈ ಯುದ್ಧದ ಪರಿಣಾಮವಾಗಿ ಕರ್ನಾಟಕದಲ್ಲಿ ಮೈಸೂರು, ಕೆಳದಿ, ಚಿತ್ರದುರ್ಗ, ಯಲಹಂಕ ಮತ್ತು ಸುರಪುರ ಮುಂತಾದ ನಾಯಕರು ಮತ್ತು ಪಾಳೆಗಾರರು ಸ್ವತಂತ್ರರಾದರು. ಯುದ್ಧ ಆದ್ಮೇಲೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಸಾಮಂತರಾಗಿದ್ದಂತಹ ಒಂದಷ್ಟು ನಾಯಕರು, ಪಾಳೆಗಾರರೆಲ್ಲ ಸ್ವತಂತ್ರರಾಗೋಗ್ತಾರೆ. ಇದಿಷ್ಟು ವಿಜಯನಗರ ಸಾಮ್ರಾಜ್ಯದ ವಂಶ ಆಳ್ವಿಕೆ ಹೇಗೆ ನಡೀತು. ಸಂಗಮ ವಂಶ, ಸಾಳುವ, ತುಳುವ, ಅರವೀಡು ಈ 4 ವಂಶಗಳು ಹೇಗೆ ಆಳ್ವಿಕೆಯನ್ನ ನಡೆಸಿದ್ವು, ಯಾವ ರಾಜರು ಏನೇನು ಕೊಡುಗೆಗಳನ್ನ ಕೊಟ್ರು, ಹೇಗೆ ಅವರ ಅಧಿಕಾರ ಪ್ರಜೆಗಳಿಗೆ ಉಪಯೋಗ ಆಯ್ತು ಎಲ್ಲದನ್ನು ತೋರಿಸ್ತಾರೆ. ಕೊನೆಯಲ್ಲಿ ಒಂದು ದುರ್ಘಟನೆ, ರಕ್ಕಸತಂಗಡಿ ಕದನ ನಡೆಯುತ್ತೆ. ರಾಮರಾಯ ಹೋರಾಡಿ ಆದ್ರೂ ಗೆಲ್ಲೋದಿಕ್ಕಾಗದೆ ಹತನಾಗ್ತಾನೆ, ಮೋಸದಿಂದಾನೇ ಹತನಾಗ್ತಾನೆ. ವಿಜಯನಗರ ಸಾಮ್ರಾಜ್ಯ ಅವನತಿಗೆ ಹೊರಟೋಗತ್ತೆ. ಆದ್ರೆ ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ಬಹಳಷ್ಟು ಕೊಡುಗೆಗಳು ನಡೀತಿದೆ ಅಂತ ಹೇಳ್ತಾನೆ ಇದ್ದಾರೆ.
ಏನೇನು ಆ ಕೊಡುಗೆಗಳು, ಸಾಂಸ್ಕೃತಿಕ ಕೊಡುಗೆಗಳು ಯಾವ್ದ್ಯಾವ್ದು ಕರ್ನಾಟಕಕ್ಕೆ ಅಂತ ಮುಂದಿನ ಭಾಗದಲ್ಲಿ ನೋಡೋಣ. ವಿಜಯನಗರದ ಸಾಂಸ್ಕೃತಿಕ ಕೊಡುಗೆಗಳು. ಆಡಳಿತ. ವಿಜಯನಗರ ಸಾಮ್ರಾಜ್ಯವು ಬಲಿಷ್ಠ ಕೇಂದ್ರಾಡಳಿತವನ್ನು ಹೊಂದಿತ್ತು ಹಾಗೂ ವಿಕೇಂದ್ರೀಕೃತ ಆಡಳಿತ ಪದ್ಧತಿಯನ್ನು ಅಳವಡಿಸಿಕೊಂಡಿತ್ತು. ಕೇಂದ್ರಾಡಳಿತ ಅಂದ್ರೆ ಒಂದು ರಾಜಧಾನಿ, ಒಬ್ಬ ರಾಜ, ಅದ್ರ ಸುತ್ತ ಇರುವಂತದ್ದೆಲ್ಲ ಒಂದು. ವಿಕೇಂದ್ರೀಕೃತ ಆಡಳಿತ ಅಂದ್ರೆ ಸಾಮಂತ ರಾಜರನ್ನ ಇಟ್ಟಿರ್ತಾನೆ. ಇವಾಗ ಬೆಂಗಳೂರಿಂದ ಇನ್ನೊಂದು ಗೋವಾ ಅಲ್ಲಿ ಮಾಡ್ಬೇಕು. ಗೋವಾದಲ್ಲಿ ಒಬ್ಬ ಸಾಮಂತ ರಾಜ. ಆ ಸಾಮಂತ ರಾಜ ಈ ರಾಜ ಹೇಳ್ದಾಗೆ ಕೇಳ್ಬೇಕು. ಆದ್ರೆ ಅಲ್ಲಿ ಜನ ಆ ಸಾಮಂತ ರಾಜ ಹೇಳ್ದಂಗೆ ಕೇಳ್ತಾರೆ. ಇದು ವಿಕೇಂದ್ರೀಕೃತ ಆಡಳಿತ. ಎರಡೂ ಥರನೂ ಇತ್ತು ವಿಜಯನಗರ ಸಾಮ್ರಾಜ್ಯದಲ್ಲಿ. ಆಡಳಿತದಲ್ಲಿ ರಾಜನಿಗೆ ಸಹಾಯಕರಾಗಿ ವಿವಿಧ ಮಂತ್ರಿಗಳು, ವಿವಿಧ ಪ್ರಾಂತಗಳು, ನಾಯಕರು ಇದ್ದರು. ರಾಜ ಅಂದ್ಮೇಲೆ ಅವನಿಗೆ ಒಂದಷ್ಟು ಸಹಾಯಕರು ಇರ್ಬೇಕು. ಮಂತ್ರಿಗಳು ಇವಾಗ್ಲೂ ಇದ್ದಾರಲ್ವಾ, ಶಿಕ್ಷಣ ಮಂತ್ರಿ, ಆರೋಗ್ಯ ಮಂತ್ರಿ, ಆತರ ಬೇರೆ ಬೇರೆ ಮಂತ್ರಿಗಳು, ಪ್ರಾಂತಗಳ ನಾಯಕರು. ನಮ್ಗೆ ಇವಾಗ MLA, BBMP ಬಂದ್ರೆ ಕಾರ್ಪೊರೇಟರ್ಸ್, ಆತರ ಎಲ್ಲ ಇರೋ ಹಾಗೆ ವಿವಿಧ ಪ್ರಾಂತಗಳ ನಾಯಕರು ಇರ್ತಾರೆ. ಆಡಳಿತದ ದೃಷ್ಟಿಯಿಂದ ಸಾಮ್ರಾಜ್ಯವನ್ನು ಪ್ರಾಂತ್ಯಗಳನ್ನಾಗಿ, ಪ್ರಾಂತ್ಯಗಳನ್ನು ನಾಡುಗಳನ್ನಾಗಿ, ನಾಡುಗಳನ್ನು ನಗರಗಳಾಗಿ, ನಗರಗಳನ್ನು ಹಳ್ಳಿಗಳ ಸಮೂಹಗಳಾಗಿ ವಿಂಗಡಿಸಿದ್ದರು. ಒಂದು ಒಳ್ಳೆ ಆಡಳಿತ ಕೊಡ್ಬೇಕಂದ್ರೆ ಪ್ರತಿಯೊಂದನ್ನು ವಿಂಗಡಣೆ ಮಾಡ್ತಾ ಬರಬೇಕು. ಹಾಗಾಗಿ ಏನ್ ಮಾಡಿದ್ದಾರೆ, ಒಂದು ಸಾಮ್ರಾಜ್ಯವನ್ನ ಪ್ರಾಂತ್ಯ ಮಾಡಿದ್ದಾರೆ. ಪ್ರಾಂತ್ಯಗಳೆಲ್ಲ ನಾಡುಗಳು, ನಾಡು ನಗರ, ನಗರಗಳೆಲ್ಲ ಹಳ್ಳಿಗಳು, ಈ ತರ ವಿಂಗಡಣೆ ಮಾಡಿ ಮಾಡಿ ಆಳ್ವಿಕೆ ನಡೆಸಿದ್ರು. ಪ್ರಾಂತಗಳಲ್ಲಿ ರಾಜಪ್ರತಿನಿಧಿಯು, ಗ್ರಾಮಗಳಲ್ಲಿ ವಂಶ ಪಾರಂಪರ್ಯದಿಂದ ಬಂದ ಅಧಿಕಾರಿಗಳು ಆಡಳಿತ ನಿರ್ವಹಿಸುತ್ತಿದ್ದರು. ಪ್ರಾಂತಗಳಲ್ಲಿ ರಾಜಪ್ರತಿನಿಧಿ ಅಂತ ಒಬ್ಬಿರ್ತಾ ಇದ್ದ, ಗ್ರಾಮಗಳಲ್ಲಿ ಆ ಗ್ರಾಮದಲ್ಲಿ ವಂಶ ಪಾರಂಪರ್ಯವಾಗಿ ಬಂದಂತ ಈ ಗೌಡ್ರು, ರೆಡ್ಡಿಗಳು, ಪಟೇಲ್ರು, ಈ ತರ ಯಾರ್ಯಾರು ಇರ್ತಾರೋ ಅವರೆಲ್ಲ ಆಡಳಿತನ ನಡೆಸ್ಕೊಂಡು ಬರ್ತಾ ಇದ್ರು. ಅರಸನು ನ್ಯಾಯಾಂಗದ ಪರಮಾಧಿಕಾರಿ ಆಗಿದ್ದನು, ಅವನೇ ಸುಪ್ರೀಂ ಕೋರ್ಟ್. ಪ್ರಾಂತ್ಯಗಳಲ್ಲಿ ಪ್ರಾಂತಾಧಿಕಾರಿ ನ್ಯಾಯ ನೀಡುತ್ತಿದ್ದನು. ಆದಾಯದ ಪ್ರಮುಖ ಮೂಲ ಭೂಕಂದಾಯವನ್ನು 1/6 ಸಂಗ್ರಹಿಸಲಾಗುತ್ತಿತ್ತು. ಇದು ಕಂದಾಯ ಪದ್ಧತಿ ಹೇಗಿತ್ತು ಅಂತ. ಇದರೊಂದಿಗೆ ವಾಣಿಜ್ಯ ತೆರಿಗೆ, ವೃತ್ತಿ ತೆರಿಗೆ, ದಾರಿ ಸುಂಕ, ಸಂತೆ ಸುಂಕ, ರಫ್ತು ತೆರಿಗೆ, ಕಪ್ಪ ಕಾಣಿಕೆಗಳು ರಾಜ್ಯಾದಾಯದ ಮೂಲಗಳಾಗಿದ್ದವು. ಇದಿಷ್ಟು ಫೈನಾನ್ಸ್, ಆರ್ಥಿಕ ಪರಿಸ್ಥಿತಿ ಹೇಗಿತ್ತು. ಮುಂದೆ ಸಾಮಾಜಿಕ ಸ್ಥಿತಿ. ವಿಜಯನಗರ ಕಾಲದ ಸಮಾಜದಲ್ಲಿ ಬಾಲ್ಯ ವಿವಾಹ, ಸತಿ ಪದ್ಧತಿ ಹಾಗೂ ದೇವದಾಸಿ ಪದ್ಧತಿಗಳು ರೂಢಿಯಲ್ಲಿದ್ದವು. ಅವಾಗೆಲ್ಲ ಅದು ಬಹಳ ಸರ್ವೇ ಸಾಮಾನ್ಯವಾಗಿತ್ತು. ಯಾವುದೇ ಒಂದು ಪೂರ್ವಾಗ್ರಹವಿಲ್ಲದೆ, ಯಾವುದೇ ಒಂದು ಫೋರ್ಸ್ ಇಲ್ಲದೆ ಬಹಳ ಸರಳವಾಗಿ ನಡೀತಾ ಬಂದಿತ್ತು. ಏಕಪತ್ನಿತ್ವ ಸಾಮಾನ್ಯವಾಗಿದ್ದರು. ಶ್ರೀಮಂತರು, ಅರಸರು ಬಹುಪತ್ನಿತ್ವವನ್ನು ಅನುಸರಿಸುತ್ತಿದ್ದರು. ಶ್ರೀಮಂತರು, ಅರಸರೆಲ್ಲ ಒಂದಕ್ಕಿಂತ ಹೆಚ್ಚು ಪತ್ನಿಗಳನ್ನ ಹೊಂದಿದ್ರು. ಯಾಕೆ? ಬೇರೆ ಬೇರೆ ಕಾರಣಗಳಿಂದ. ಅರಸರಿಗೆ ಆ ರಾಜ್ಯವನ್ನ ವಶಪಡಿಸಿಕೊಳ್ಳೋದ್ರಿಂದ ಆ ಪತ್ನಿ ಬೇಕಾಗಿರುತ್ತೆ. ಆತರ ಏನಾದ್ರು ಬೇರೆ ಬೇರೆ ಕಾರಣಗಳಿಂದ ಬಹುಪತ್ನಿತ್ವ ಅನುಸರಿಸುತ್ತಿದ್ದರು. ಸ್ತ್ರೀಯರಿಗೆ ಗೌರವ ನೀಡಲಾಗುತ್ತಿತ್ತು. ಮೊದಲೇ ನೋಡಿದ ಹಾಗೆ ಗಂಗಾದೇವಿ ಸಂಸ್ಕೃತ ಪಂಡಿತೆ ಅವಳು ಮಧುರಾ ವಿಜಯಮ್ಮನಂತಹ ಒಂದು ಕೃತಿಯನ್ನೇ ಬರೆದಿದ್ದಾಳೆ. ರಾಣಿನೇ ಹಾಗಿರ್ಬೇಕಿದ್ರೆ ಪ್ರಜೆಗಳಿಗೆ ಎಂಥ ಗೌರವ ಇತ್ತು ಅಂತ ಊಹಿಸ್ಕೋಬಹುದು ನಾವು. ದೀಪಾವಳಿ ಮತ್ತು ದಸರಾ ಹಬ್ಬಗಳನ್ನು ವಿಜೃಂಭಣೆಯಿಂದ ಸಾರ್ವಜನಿಕವಾಗಿ ಆಚರಿಸಲಾಗುತ್ತಿತ್ತು. ಈಗಲೂ ಕೂಡ ಹಂಪೆಯಲ್ಲಿ ದಸರಾ ಹಬ್ಬ, ದೀಪಾವಳಿ ಅಂದ್ರೆ ಬಹಳ ವಿಶೇಷ. ಬಹಳ ವಿಜೃಂಭಣೆಯಿಂದ ಸಾರ್ವಜನಿಕವಾಗಿ ಆಚರಿಸ್ತಿದ್ರು. ಬರೀ ಮನೆಯಲ್ಲಿ ಮಾತ್ರ ಅಲ್ಲ, ಸಾರ್ವಜನಿಕವಾಗಿ ಎಲ್ಲರೂ ಕೂಡ ಒಟ್ಟಿಗೆ ಬಂದು ಆಚರಿಸ್ತಿದ್ರು. ದಸರಾ ಹಬ್ಬವು ರಾಜಾಶ್ರಯದಲ್ಲಿ ನಡೆಯುತ್ತಿತ್ತು. 9 ದಿವಸ ಕೂಡ ಅವರು ದಸರಾ ಹಬ್ಬನ ಮಾಡ್ತಾರೆ. ಈಗಲೂ ಕೂಡ ಮಾಡ್ತಾರೆ ಹಂಪೆಯಲ್ಲಿ. ರಾಜಾಶ್ರಯದಲ್ಲೇ ನಡೆಯುತ್ತೆ. ರಾಜರಿದ್ದ ಹೇಗೆ ಮೈಸೂರಲ್ಲಿ ಮಾಡ್ತಾರೋ ಹಾಗೇನೆ ಹಂಪೆಯಲ್ಲಿ ಕೂಡ ಮಾಡ್ತಾರೆ. ಮುಂದೆ ಆರ್ಥಿಕ ಪರಿಸ್ಥಿತಿ. ಕೃಷಿಯು ಮುಖ್ಯ ಕಸುಬಾಗಿತ್ತು. ಎಲ್ಲ ಹಳ್ಳಿಗಳಂತೆ ಕೃಷಿ ಇಲ್ಲಿ ಕೂಡ ಮುಖ್ಯ ಕಸುಬಾಗಿತ್ತು. ಅಕ್ಕಿ, ಜೋಳ, ಕಬ್ಬು ಮತ್ತು ಹತ್ತಿಗಳು ಮುಖ್ಯ ಬೆಳೆಗಳಾಗಿದ್ದವು. ವಿಜಯನಗರದ ಅರಸರು ಕೆರೆ, ಕಟ್ಟೆ, ಬಾವಿಗಳನ್ನು ಕಟ್ಟಿಸುವುದರ ಮೂಲಕ ಕೃಷಿಗೆ ಉತ್ತೇಜನ ನೀಡಿದರು. ವಿದೇಶಗಳೊಂದಿಗೆ ವಾಣಿಜ್ಯ ಸಂಪರ್ಕ ಇಟ್ಟುಕೊಂಡಿದ್ದರಿಂದ ಅಕ್ಕಿ, ಹತ್ತಿ, ಬಟ್ಟೆಗಳು, ಕಬ್ಬಿಣ, ವಜ್ರ, ಸಕ್ಕರೆ, ಕಸ್ತೂರಿ, ಶ್ರೀಗಂಧ, ಸಾಂಬಾರು ಪದಾರ್ಥಗಳು ಮುಂತಾದವುಗಳು ರಫ್ತಾಗುತ್ತಿದ್ದವು. ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು.
ತುಂಬಾ ವಿದೇಶದೊಂದಿಗೆ ಅವ್ರಿಗೆ ಬಹಳ ಸಂಪರ್ಕ ಇತ್ತು. ಒಳ್ಳೆ ಸಂಪರ್ಕವನ್ನು ಹೊಂದಿದ್ರು. ಏನೇನ್ ಇಲ್ಲಿ ಬೆಳೆಸ್ತಾ ಇದ್ರು, ಏನೇನ್ ಇಲ್ಲಿ ಮಾಡ್ತಾ ಇದ್ರು, ಪ್ರತಿಯೊಂದನ್ನು ರಫ್ತು ಮಾಡ್ತಾ ಇದ್ರು. ಆರ್ಥಿಕವಾಗಿ ಬಹಳ ಸದೃಢರಾಗಿದ್ರು. ಕುದುರೆ, ರೇಷ್ಮೆ ಬಟ್ಟೆಗಳು, ಮಖಮಲ್ ಬಟ್ಟೆಗಳನ್ನು ಆಮದು ಮಾಡಿಕೊಳ್ಳುತ್ತಿದ್ದರು. ಇಂಪೋರ್ಟ್ ತರಿಸ್ಕೊತಾ ಇದ್ರು. ವಿಜಯನಗರವು ವಜ್ರದ ವ್ಯಾಪಾರಕ್ಕೆ ಅಂತಾರಾಷ್ಟ್ರೀಯ ವ್ಯಾಪಾರ ಕೇಂದ್ರವಾಗಿತ್ತು. ಡೈಮಂಡ್ಸ್ ವಜ್ರಕ್ಕೆ ಅಂತಾರಾಷ್ಟ್ರೀಯ ಕೇಂದ್ರ, ಇಂಟರ್ನ್ಯಾಷನಲ್ ಸೆಂಟರ್. ಬಟ್ಟೆ ನೇಯುವುದು ಪ್ರಮುಖ ಕೈಗಾರಿಕೆ ಆಗಿತ್ತು. ಬಟ್ಟೆ ನೇಯುವುದು ಇವರಿಗೆ ಒಂದು ಪ್ರಮುಖ ಕೈಗಾರಿಕೆಯಾಗಿತ್ತು. ಭಟ್ಕಳ, ಹೊನ್ನಾವರ, ಮಂಗಳೂರುಗಳು ಪ್ರಮುಖ ರೇವು ಪಟ್ಟಣಗಳಾಗಿದ್ದವು. ರೇವು ಪಟ್ಟಣ ಅಂದ್ರೆ ಕೋಸ್ಟ್ ಗಾರ್ಡ್ಸ್, ಒಂದು ಕರಾವಳಿ ಪ್ರದೇಶಗಳು ಎಲ್ಲಿ ಆ ರಫ್ತು ಮತ್ತೆ ಆಮದು ಮಾಡ್ಕೊಳ್ಳುವಂತಹ ಜಾಗ. ಭಟ್ಕಳ, ಹೊನ್ನಾವರ, ಮಂಗಳೂರು ಪ್ರತಿಯೊಂದು ಕೂಡ ಕರಾವಳಿ ಪ್ರದೇಶ. ಹೊನ್ನು ಅಥವಾ ವರಹ ಚಿನ್ನದ ನಾಣ್ಯವಾಗಿತ್ತು. ಚಿನ್ನದ ನಾಣ್ಯನ ವರಹ, ಹೊನ್ನು ಅಂತ ಕರೀತಾರೆ. ನಾವ್ ಇವಾಗ ₹1 ಅಂತ ಹೇಳಿದ್ರೆ ಅವ್ರಿಗೆಲ್ಲ 1 ವರಹ, 2 ಹೊನ್ನು ಆ ತರ ಇರ್ತಾ ಇತ್ತು. ನಾಣ್ಯಗಳ ಮೇಲೆ ದೇವತೆಗಳ ಚಿತ್ರಗಳು ಇರ್ತಿದ್ವು. ಕೃಷ್ಣದೇವರಾಯನ ಚಿತ್ರ ಕೂಡ ಇರ್ತಿತ್ತು, ಅಥವಾ ಲಕ್ಷ್ಮಿ, ಗಣಪತಿ, ಈ ತರ ದೇವತೆಗಳ ಚಿತ್ರಗಳು ಇರುತ್ತಿದ್ದವು. ಮುಂದಿನದ್ದು ಸಾಹಿತ್ಯ. ವಿಜಯನಗರ ಅರಸರ ಕಾಲದಲ್ಲಿ ಸಂಸ್ಕೃತ, ತೆಲುಗು ಮತ್ತು ಕನ್ನಡ ಭಾಷೆಗಳ ಸಾಹಿತ್ಯವು ವಿಶೇಷವಾಗಿ ಬೆಳೆಯಿತು. ಸಂಸ್ಕೃತ ಭಾಷೆಯಲ್ಲಿ ವಿದ್ಯಾರಣ್ಯರು ಶಂಕರ ವಿಜಯ, ಸರ್ವದರ್ಶನ ಸಂಗ್ರಹ ಕೃತಿಗಳನ್ನು ಬರೆದರು. ವಿದ್ಯಾರಣ್ಯರ ಸಹೋದರ ಸಾಯಣಾಚಾರ್ಯರು ವೇದಾರ್ಥ ಪ್ರಕಾಶ ಮತ್ತು ಆಯುರ್ವೇದ ಸುಧಾನಿಧಿ ಗ್ರಂಥಗಳನ್ನು ರಚಿಸಿದರು. ವಿಜಯನಗರದ ಅರಸರು ಮತ್ತು ಪರಿವಾರದವರು ಕೂಡ ಸಾಹಿತ್ಯ ರಚಿಸಿದ್ದಾರೆ. ಬರೀ ಅಲ್ಲಿರುವಂತಹ ಪಂಡಿತರು ಅಥವಾ ಆಸ್ಥಾನದವರು ಮಾತ್ರ ಅಲ್ಲ, ಅರಸರು ಕೂಡ ಅಷ್ಟೇ ಜ್ಞಾನವನ್ನು ಹೊಂದಿದ್ರು. ಅವರು ಕೂಡ ಕೃತಿಗಳನ್ನು ರಚಿಸ್ತಾ ಇದ್ರು. ವಿಜಯನಗರದ ಅರಸರು ಮತ್ತು ಅವರ ಪರಿವಾರದವರು ಕೂಡ ಸಾಹಿತ್ಯವನ್ನು ರಚಿಸಿದ್ದಾರೆ. ಅವರಲ್ಲಿ ಗಂಗಾದೇವಿಯು ಮಧುರಾ ವಿಜಯಂ ಎಂಬ ಕೃತಿಯನ್ನು ಮೊದಲೇ ನೋಡಿದ್ವಿ. ಮಧುರೆ ಸುಲ್ತಾನ ಸೋಲ್ಸಿ ಬರ್ತಾನೆ ಕಂಪಣ, ಆಗ ಅವನ ರಾಣಿ ಗಂಗಾದೇವಿ ಮಧುರಾ ವಿಜಯಂ ಎಂಬಂತಹ ಒಂದು ಕೃತಿಯನ್ನೇ ಬರೆದು ಬಿಡ್ತಾಳೆ. ಪ್ರೌಢದೇವರಾಯ ಮಹಾನಾಟಕ ಸುಧಾನಿಧಿಯನ್ನು, ಕೃಷ್ಣದೇವರಾಯನು ಜಾಂಬವತಿ ಕಲ್ಯಾಣ, ಮದಾಲ ಸುಚರಿತಂ, ರಸಮಂಜರಿ ಎಂಬ ಕೃತಿಗಳನ್ನು ರಚಿಸಿದರು. ಕನ್ನಡ ಭಾಷೆಗೆ ಸಂಬಂಧಿಸಿದಂತೆ ಕುಮಾರವ್ಯಾಸನ ಗದುಗಿನ ಭಾರತ, ರತ್ನಾಕರವರ್ಣಿಯ ಭರತೇಶ ವೈಭವ, ಚಾಮರಸನ ಪ್ರಭುಲಿಂಗ ಲೀಲೆ ಮುಂತಾದವುಗಳು ಪ್ರಮುಖವಾದವುಗಳು. ಲಕ್ಕಣ್ಣ ದಂಡೇಶನು ಶಿವತತ್ವ ಚಿಂತಾಮಣಿ, ಭೀಮಕವಿಯ ಬಸವ ಪುರಾಣ ಮುಂತಾದ ವೀರಶೈವ ಸಾಹಿತ್ಯವು ಅಪಾರವಾಗಿ ಬೆಳೆಯಿತು. ಕೃಷ್ಣದೇವರಾಯನು ತೆಲುಗು ಭಾಷಾ ಸಾಹಿತ್ಯಕ್ಕೆ ಪ್ರೋತ್ಸಾಹ ನೀಡಿದ್ದರಿಂದ ಅವನಿಗೆ ಆಂಧ್ರ ಭೋಜ ಎಂಬ ಬಿರುದು ಬಂದಿತ್ತು. ಸ್ವತಃ ಕವಿಯಾಗಿದ್ದ ಕೃಷ್ಣದೇವರಾಯನು ತೆಲುಗಿನಲ್ಲಿಯೂ ಅಮುಕ್ತಮಾಲ್ಯದ ಕೃತಿಯನ್ನು ರಚಿಸಿದ್ದಾನೆ. ಅಲ್ಲದೆ ತನ್ನ ಆಸ್ಥಾನದಲ್ಲಿ ಅಷ್ಟ ದಿಗ್ಗಜರೆಂದೇ ಪ್ರಖ್ಯಾತರಾಗಿದ್ದ ಅಲ್ಲಸಾನಿ ಪೆದ್ದಣ್ಣ, ನಂದಿ ತಿಮ್ಮಣ್ಣ, ಶ್ರೀನಾಥ, ಸೂರಣ್ಣ, ತೆನಾಲಿ ರಾಮಕೃಷ್ಣ ಮುಂತಾದವರಿಗೆ ಆಶ್ರಯದಾತನಾಗಿದ್ದನು. ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಅಷ್ಟ ದಿಗ್ಗಜರಂತಾನೆ ಇರ್ತಾರೆ. ಅವರಲ್ಲಿ ತೆನಾಲಿ ರಾಮಕೃಷ್ಣ ಬಹಳ ಪ್ರಸಿದ್ಧನಾದವನು. ಮುಂದಿನದ್ದು ಧರ್ಮ ಸಮನ್ವಯ. ವಿಜಯನಗರದ ಅರಸರು ಪರಮತ ಸಹಿಷ್ಣುಗಳಾಗಿದ್ದರು. ಅವರು ರಾಜಧಾನಿಯಲ್ಲಿ ಮಸೀದಿಯೊಂದನ್ನು ಕಟ್ಟಿಸಿದ್ದರು. ಬುಕ್ಕರಾಯನು ಜೈನ ಮತ್ತು ವೈಷ್ಣವರ ನಡುವೆ ತಲೆದೋರಿದ್ದ ಭಿನ್ನಾಭಿಪ್ರಾಯವನ್ನು ಹೋಗಲಾಡಿಸಿದನೆಂದು ಆತನ ಸಾಮಾನ್ಯ ಶಕೆ 1368ರ ಶ್ರವಣಬೆಳಗೊಳ ಶಾಸನ ತಿಳಿಸುತ್ತದೆ. ಮೊದಲೇ ನೋಡಿದ್ವಿ ಇದನ್ನ. ಕ್ರಿಶ್ಚಿಯನ್, ಯಹೂದಿ, ಮುಸ್ಲಿಂ, ಹಿಂದೂ ಯಾರಾದರೂ ಸಹ ವಿಜಯನಗರ ಸಾಮ್ರಾಜ್ಯದಲ್ಲಿ ನಿಶ್ಚಿಂತೆಯಿಂದ ಜೀವಿಸಬಹುದಾಗಿತ್ತೆಂದು, ರಾಜರು ಎಲ್ಲರನ್ನೂ ಗೌರವದಿಂದ ಕಾಣುತ್ತಾರೆ ಎಂದು ಕೃಷ್ಣದೇವರಾಯನ ಕಾಲದಲ್ಲಿ ವಿಜಯನಗರಕ್ಕೆ ಭೇಟಿ ನೀಡಿದ್ದ ಬಾರ್ಬೋಸ ತಿಳಿಸಿದ್ದಾನೆ. ಬಾರ್ಬೋಸ ಅನ್ನುವಂತಹ ಒಬ್ಬ ವಿದೇಶಿ ಹೇಗೆ ಕೃಷ್ಣದೇವರಾಯ ಸರ್ವಧರ್ಮ ಸಹಿಷ್ಣುವಾಗಿದ್ದ, ಎಲ್ಲರನ್ನೂ ಕೂಡ ಒಂದೇ ರೀತಿ ನೋಡ್ಕೊತಿದ್ದ ಅಂತ ವಿವರಿಸ್ತಾನೆ. ಕಲೆ ಮತ್ತು ವಾಸ್ತುಶಿಲ್ಪ. ವಿಜಯನಗರ ಅರಸರ ಕಾಲದಲ್ಲಿ ರಚನೆಗೊಂಡ ದೇವಾಲಯಗಳು, ಕಟ್ಟಡಗಳು ಮತ್ತು ಮೂರ್ತಿ ಶಿಲ್ಪಗಳನ್ನೆಲ್ಲ ಅವಲೋಕಿಸಿ ಖ್ಯಾತ ಕಲಾ ಇತಿಹಾಸಕಾರರಾದ ಪರ್ಸಿ ಬ್ರೌನ್ ವಿಜಯನಗರ ವಾಸ್ತುಶಿಲ್ಪ ಶೈಲಿಯನ್ನು ದ್ರಾವಿಡ ಶೈಲಿಯ ಶ್ರೇಷ್ಠ ವಿಕಸಿತ ರೂಪ ಎಂದು ಬಣ್ಣಿಸಿದ್ದಾರೆ. ಈ ಕಾಲದ ಅಂದರೆ ವಿಜಯನಗರ ಕಾಲದ ದೇವಾಲಯಗಳು ಬಿರುಸಾದ ಬೆಣಚು ಕಲ್ಲುಗಳಿಂದ ರಚನೆಗೊಂಡಿವೆ.
ಹಂಪೆಯ ವಿರೂಪಾಕ್ಷ ದೇವಾಲಯದ ಕಲ್ಯಾಣ ಮಂಟಪ, ಹಜಾರ ರಾಮಸ್ವಾಮಿ ದೇವಾಲಯ, ವಿಠ್ಠಲಸ್ವಾಮಿ ದೇವಾಲಯ, ಕೃಷ್ಣಸ್ವಾಮಿ ದೇವಾಲಯ, ಗಾರೆಯಿಂದ ರಚಿಸಿದ ಕಮಲ್ ಮಹಲ್, ಶೃಂಗೇರಿ ವಿದ್ಯಾಶಂಕರ ದೇವಾಲಯ ಪ್ರಮುಖವಾದವುಗಳು. ಇದೆಲ್ಲದೂ ಕೂಡ ಪ್ರಮುಖವಾದ ದೇವಾಲಯಗಳು ವಿಜಯನಗರ ಸಾಮ್ರಾಜ್ಯವು ಕಟ್ಟಿಸಿರುವಂತಹದ್ರಲ್ಲಿ. ವಿಶಾಲವಾದ ಪ್ರಾಕಾರ, ಎತ್ತರದ ಗೋಪುರ, ವಿಶಾಲ ಕಲ್ಯಾಣ ಮಂಟಪ, ಸಭಾ ಮಂಟಪ, ವಸಂತ ಮಂಟಪ ಮುಂತಾದವುಗಳು ವಿಜಯನಗರ ಕಾಲದ ದೇವಾಲಯದ ಲಕ್ಷಣಗಳಾಗಿವೆ. ದೇವಾಲಯ ಅಂದ್ಮೇಲೆ ಇದೆಲ್ಲದೂ ಕೂಡ ಇರಲೇಬೇಕು. ವಿಜಯನಗರದಲ್ಲಿ ಇದು ಇನ್ನಷ್ಟು ವಿಶೇಷವಾಗಿ ಇದ್ವು ಅಂತ. ಕಾಳಹಸ್ತಿ, ಶ್ರೀಶೈಲ, ತಿರುಪತಿ, ಚಿದಂಬರಂ, ಶ್ರೀರಂಗಂ, ಕುಂಭಕೋಣಂ, ಕಾಂಚಿ ಮುಂತಾದ ಕಡೆಗಳಲ್ಲಿ ವಿಜಯನಗರ ಕಾಲದ ವಾಸ್ತುಶಿಲ್ಪಗಳನ್ನು ಕಾಣಬಹುದು. ಬರೀ ಇದು ಕರ್ನಾಟಕದಷ್ಟೇ ಅಲ್ಲ, ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಹೇಳಿರಂತ ಬೇರೆ ಬೇರೆ ದೇವಸ್ಥಾನಗಳಲ್ಲೂ ಕೂಡ ಇವರ ವಾಸ್ತುಶಿಲ್ಪನ ನೋಡ್ಬೋದು. ಒಂದು ನೋಟ್ ಕೊಟ್ಟಿದ್ದಾರೆ. ಶೈವರ ಅಜಂತ ಅಂತಾನೆ ಪ್ರಸಿದ್ಧ ಆಗಿರುವಂತಹ ಲೇಪಾಕ್ಷಿ ದೇವಾಲಯವು ವಿಜಯನಗರ ಕಾಲದ ಶಿವಪುರಾಣ ಚಿತ್ರಗಳನ್ನು ಹೊಂದಿದೆ. ಹಂಪೆಯ ವಿರೂಪಾಕ್ಷ ದೇವಾಲಯದ ಕಲ್ಯಾಣ ಮಂಟಪದ ಮೇಲ್ಛಾವಣಿಯಲ್ಲಿ ದಶಾವತಾರ ಮತ್ತು ಗಿರಿಜಾ ಕಲ್ಯಾಣಕ್ಕೆ ಸಂಬಂಧಿಸಿದ ದೃಶ್ಯಗಳನ್ನು ಚಿತ್ರಿಸಲಾಗಿದೆ. ಬಹಳ ಕಷ್ಟ ಇದೆಲ್ಲ ತೋರ್ಸೋದು, ಆದ್ರೆ ಅದನ್ನ ಕಲ್ಲಲ್ಲಿ ಕೆತ್ತನೆ ಮಾಡಿ ಇಟ್ಟಿದ್ದಾರೆ ದೇವಸ್ಥಾನಗಳಲ್ಲಿ. ಅಂತಹ ವಾಸ್ತುಶಿಲ್ಪ ಕಲೆಯನ್ನ ಹೊಂದಿದ್ರು. ಇಲ್ಲಿ ಬರೋಣ, ಚಿತ್ರಗಳನ್ನ ನೋಡೋಣ ಮತ್ತೆ. ಹಂಪೆಯ ಕಲ್ಲಿನ ರಥ, ನರಸಿಂಹ ಮತ್ತು ಗಣಪತಿ ವಿಗ್ರಹಗಳು ವಿಜಯನಗರ ಕಾಲದ ಏಕಶಿಲಾ ಶಿಲ್ಪಕಲೆಯನ್ನು ಎತ್ತಿ ತೋರಿಸುತ್ತವೆ. ಏಕಶಿಲಾ ಶಿಲ್ಪಕಲೆ ಅಂದ್ರೆ ಒಂದೇ ಕಲ್ಲಲ್ಲಿ ಆ ಮೂರ್ತಿಯನ್ನ ಕೆತ್ತನೆ ಮಾಡೋದು. ಯಾವ್ದ್ಯಾವ್ದು? ಕಲ್ಲಿನ ರಥ, ಸ್ಟೋನ್ ಚಾರಿಯಟ್, ನರಸಿಂಹ ಮತ್ತು ಗಣಪತಿ. ಇದೆಲ್ಲದು ಹಂಪೆಯಲ್ಲಿ ನೋಡ್ಬೋದು ನಾವು. ಒಂದೇ ಕಲ್ಲಲ್ಲಿ ಕೆತ್ತನೆ ಮಾಡಿದ್ದಾರೆ. ಇದು ಅವರ ಶಿಲ್ಪಕಲೆ. ಇನ್ನು ಸಂಗೀತಕ್ಕೆ ಬಂದ್ರೆ, ಕರ್ನಾಟಕ ಸಂಗೀತವೆಂದು ಪರಿಚಿತವಾದ ದಕ್ಷಿಣಾದಿ ಸಂಗೀತ ಈ ಕಾಲದಲ್ಲಿ ಜನಸಾಮಾನ್ಯರಿಗೂ ಮುಟ್ಟಿತು. ಪುರಂದರದಾಸರು ಹಾಗೂ ಕನಕದಾಸರು ಈ ಕ್ಷೇತ್ರಕ್ಕೆ ವಿಶೇಷ ಕೊಡುಗೆಯನ್ನು ನೀಡಿದ್ದಾರೆ. ಪುರಂದರದಾಸರು, ಕನಕದಾಸರು ಎಲ್ರಿಗೂ ಗೊತ್ತು. ಅವರು ವಿಜಯನಗರ ಸಾಮ್ರಾಜ್ಯದ ಕಾಲದವರು ಅನ್ನೋದಕ್ಕೆ ಹೆಮ್ಮೆ ಆಗುತ್ತೆ. ಕಾಲಗಣನೆ ಅಂದ್ರೆ ಇಲ್ಲಿ ಒಂದಷ್ಟು ದಿನಾಂಕಗಳನ್ನ ಕೊಟ್ಟಿದ್ದಾರೆ. ನಾವೇನೇನು ಓದಿದ್ವು ಅದು ಪ್ರತಿಯೊಂದನ್ನು ನೆನ್ಪಿಟ್ಕೋಬೇಕು. ಬಹಳ ಮುಖ್ಯವಾದದ್ದು, ಮರಿಲೇಬಾರ್ದು. ಬರೆದು ಅಭ್ಯಾಸ ಮಾಡಬೇಕು. ಗಮನಿಸಿ. ಸಾ ಶ ಎಂದರೆ ಸಾಮಾನ್ಯ ಶಕೆ, ಸಾ ಶ ಪು ಎಂದರೆ ಸಾಮಾನ್ಯ ಶಕ ಪೂರ್ವ. ಕ್ರಿಸ್ತ ಶಕ ಮತ್ತು ಕ್ರಿಸ್ತ ಪೂರ್ವ ಪ್ರಯೋಗಗಳಿಗೆ ಬದಲಾಗಿ ಸಾಮಾನ್ಯ ಶಕ ಮತ್ತು ಸಾಮಾನ್ಯ ಶಕ ಪೂರ್ವ ಎಂದು ಸಮಾಜ ವಿಜ್ಞಾನ ಪಠ್ಯಪುಸ್ತಕಗಳಲ್ಲಿ ಬಳಸಲಾಗಿದೆ. ಅಷ್ಟು. ಒಮ್ಮೆ ಈ ಚಿತ್ರಗಳನ್ನ ನೋಡ್ಬಿಡಿ. ಕೊನೆಯದಲ್ಲಿರೋದು ಹಜಾರ ರಾಮಸ್ವಾಮಿ ದೇವಾಲಯ ಹಂಪೆಯಲ್ಲಿದೆ. ಅದ್ಭುತ ಶಿಲ್ಪಕಲೆ ಇದೆಲ್ಲ. ವಿದ್ಯಾಶಂಕರ ದೇವಾಲಯ ಶೃಂಗೇರಿ. ಇನ್ನು ಸಾಸಿವೆ ಕಾಳು ಗಣೇಶ ಅಂತಾನೆ ಕರೀತಾರೆ ಇವನ್ನ. ಸಾಸಿವೆ ಕಾಳು ಗಣೇಶ. ಉಗ್ರ ನರಸಿಂಹ. ಇಲ್ಲಿ ಯೋಗ ಮುದ್ರೆ ಅಂತ ಹೇಳ್ತಾರೆ ಇದನ್ನ, ಒಂದು ಪಟ್ಟಿ ಹಾಕಿ ಕೂತ್ಕೊಂಡಿರೋ ಹಾಗೆ. ಕಲ್ಲಿನ ರಥ, ಸ್ಟೋನ್ ಚಾರಿಯಟ್. ಇದಿಷ್ಟು ಈ ಪಾಠದಲ್ಲಿ ಬರುವಂತದ್ದು. ಮುಂದೆ ಒಮ್ಮೆ ಎಲ್ಲದನ್ನು ಅವಲೋಕನ ಮಾಡಿ ಅಭ್ಯಾಸಕ್ಕೆ ಹೋಗೋಣ. ಅವಲೋಕನ ಶುರು ಮಾಡೋಣವಾ? ಸಂಗಮನ ಪುತ್ರರಾದ ಹರಿಹರ, ಬುಕ್ಕರಾಯ, ಕಂಪಣ, ಮಾರಪ್ಪ, ಮುದ್ದಪ್ಪ ಇವರು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾರೆ. ಎಲ್ಲಿ ಸ್ಥಾಪಿಸ್ತಾರೆ? ತುಂಗಭದ್ರಾ ನದಿಯ ದಕ್ಷಿಣ ದಡದ ಮೇಲೆ ಸ್ಥಾಪಿಸಿದರು. ಯಾವಾಗ? ಸಾಮಾನ್ಯ ಶಕೆ 1336ರಲ್ಲಿ. ಇವರ ರಾಜಧಾನಿ ಬಳ್ಳಾರಿ ಜಿಲ್ಲೆಯ ಹಂಪೆ. ರಾಜಲಾಂಛನ ವರಾಹ. ಆವಾಗ್ಲೇ ಹೇಳಿದಾಗೆ ದೇವಾಲಯಗಳ ಕೆತ್ತನೆಯಲ್ಲೂ ಕೂಡ ಕಾಣಿಸುತ್ತಿದೆ. ವಿಜಯನಗರ ಸಾಮ್ರಾಜ್ಯದಲ್ಲಿ 4 ವಂಶಗಳು: ಸಂಗಮ ವಂಶ, ಸಾಳುವ ವಂಶ, ತುಳುವ ವಂಶ, ಅರವೀಡು ವಂಶ. ಅವರ ದಿನಾಂಕಗಳು ಯಾವ್ಯಾವಾಗ, ಯಾವ ಅವಧಿಯಿಂದ ಯಾವ ಅವಧಿ ಅಂತ. ಮೊದಲನೇದಾಗಿ ಸಂಗಮ ವಂಶ. ಹರಿಹರ ಮತ್ತು ಬುಕ್ಕರಾಯ. ಹರಿಹರ 1336ರಿಂದ 1357 ಸಾಮಾನ್ಯ ಶಕೆ. ಇವನ ಸಾಧನೆಗಳು: ತುಂಗಭದ್ರಾ ನದಿಯ ಪ್ರದೇಶಗಳ ಮೇಲೆ ಹಿಡಿತ, ಪಶ್ಚಿಮ ಪೂರ್ವ ಉತ್ತರದಲ್ಲಿ ಈ ಪ್ರದೇಶಗಳಲ್ಲಿ ಅವನ ರಾಜ್ಯದ ವಿಸ್ತರಣೆ,
ನಂತರ ಪುತ್ರ ಸಂತಾನವಿಲ್ಲದರಿಂದ ಸಹೋದರನಾದ ಬುಕ್ಕರಾಯ ಅಧಿಕಾರಕ್ಕೆ ಬರ್ತಾನೆ. ಬುಕ್ಕರಾಯನ ಸಾಧನೆಗಳನ್ನ ನೋಡೋಣ. 1357ರಿಂದ 1377ರವರೆಗೆ ಈತ ಆಳ್ವಿಕೆ ಮಾಡ್ತಾನೆ. ಕೊಂಡವೀಡಿನ ರೆಡ್ಡಿಗಳನ್ನ ಸೋಲಿಸಿ ಪೆನಕೊಂಡ ಪ್ರದೇಶವನ್ನು ಗೆದ್ದನು. ಶ್ರವಣಬೆಳಗೊಳ ಶಾಸನದಲ್ಲಿ ಬರ್ದಿರೋ ಹಾಗೆ ಜೈನರು ಮತ್ತು ವೈಷ್ಣವರ ಒಂದು ಧಾರ್ಮಿಕ ಕಲಹವನ್ನ ಶಮನಗೊಳಿಸ್ತಾನೆ. ಇವನ ಪುತ್ರ ಕಂಪಣ ಮಧುರೆಯ ಸುಲ್ತಾನನ ಸೋಲಿಸ್ತಾನೆ. ಇದರ ಬಗ್ಗೆ ಅವನ ರಾಣಿಯಾದಂತಹ ಗಂಗಾದೇವಿ ಒಂದು ಸಂಸ್ಕೃತ ಕೃತಿಯಲ್ಲಿ ಮಧುರಾ ವಿಜಯಂ ಅನ್ನುವಂತಹ ಒಂದು ಕೃತಿಯಲ್ಲಿ ಬರೆದಿದ್ದಾಳೆ. ಎರಡನೇ ಹರಿಹರ ಸಾಮಾನ್ಯ ಶಕೆ 1377ರಿಂದ 1404, ಇಮ್ಮಡಿ ಬುಕ್ಕರಾಯ ಅಥವಾ ಇಮ್ಮಡಿ ವಿರೂಪಾಕ್ಷ, ಒಂದನೆಯ ದೇವರಾಯ, ವೀರ ವಿಜಯರಾಯ ಇವರೆಲ್ಲರೂ ಬುಕ್ಕರಾಯನ ನಂತರ ಆಳಿದರು. ಮುಂದಿನದು ಎರಡನೆಯ ಪ್ರೌಢ ದೇವರಾಯ. ಈತನ ಸಾಧನೆಗಳು: ನುರಿತ ಬಿಲ್ಲುಗಾರರು ಮತ್ತು ಕುದುರೆಗಳನ್ನು ಪಳಗಿಸುವಲ್ಲಿ ಪ್ರವೀಣರಾದ ಮುಸ್ಲಿಮರನ್ನು ಸೈನ್ಯಕ್ಕೆ ಸೇರಿಸಿದನು. ಆಂಧ್ರದ ಕೊಂಡವೀಡಿನ ರೆಡ್ಡಿ ನಾಯಕರನ್ನು ಸೋಲಿಸಿದನು. ಬಹಮನಿ ಸುಲ್ತಾನ ಅಹಮದ್ ಶಾನೊಂದಿಗೆ ಕಾದಾಡಿ ಮುದುಗಲ್ಕೋಟೆ, ರಾಯಚೂರು ಹಾಗೂ ಬಂಕಾಪುರವನ್ನು ವಶಪಡಿಸಿಕೊಂಡನು. ಈತನ ವೀರ ಸೇನಾನಿಯಾದ ಲಕ್ಕಣ್ಣ ದಂಡೇಶನು ಕೇರಳ ಮತ್ತು ಶ್ರೀಲಂಕಾ ರಾಜರಿಂದ ಕಪ್ಪ ಕಾಣಿಕೆ ಸಂಗ್ರಹಿಸಿದನು. ಜೈನ ಹಾಗೂ ಶ್ರೀ ವೈಷ್ಣವ ದೇವಾಲಯಗಳನ್ನು ನಿರ್ಮಿಸಿದನು. ಮಸೀದಿ ನಿರ್ಮಿಸಲು ಅವಕಾಶ ಮಾಡಿಕೊಟ್ಟನು. ಆಸ್ಥಾನದಲ್ಲಿ ಆಶ್ರಯ ಪಡೆಯುತ್ತಿದ್ದ ಕವಿಗಳೆಂದರೆ ತೆಲುಗಿನ ಶ್ರೀನಾಥ, ಸಂಸ್ಕೃತ ವಿದ್ವಾಂಸ ಡಿಂಡಿಮ ಮತ್ತು ಕನ್ನಡ ಕವಿ ಮಂತ್ರಿ ಲಕ್ಕಣ್ಣ ದಂಡೇಶ. ವೀರಶೈವ ಧರ್ಮಕ್ಕೆ ಪುನರುಜ್ಜೀವನ ಕೊಟ್ಟಂತಹ ರಾಜ ಎರಡನೇ ಪ್ರೌಢ ದೇವರಾಯ. ಈತನ ಬಿರುದುಗಳು ಗಜಬೆಂಟೆಗಾರ, ಚತುಸ್ಸಮುದ್ರಾಧೀಶ, ಹರಿರಾಯ ವಿಭಾಡ. ಇವನ ಮಗನಾದ ಮಲ್ಲಿಕಾರ್ಜುನ ಹಾಗೂ ಮೂರನೇ ವಿರೂಪಾಕ್ಷ ಇವನ ನಂತರ ಆಳಿದರು. ಅನಂತರ ಸಾಳುವ ನರಸಿಂಹ ಅಧಿಕಾರಕ್ಕೆ ಬಂದನು. ಸಾಮಾನ್ಯ ಶಕ 1485ರಲ್ಲಿ ಸಂಗಮ ವಂಶದ ಆಳ್ವಿಕೆ ಕೊನೆಗೊಂಡಿತು. ಇಷ್ಟು ಸಂಗಮ ವಂಶದ ಬಗ್ಗೆ. ಮುಂದೆ ಸಾಳುವ ವಂಶ ನಾವು ಮೊದಲೇ ನೋಡಿದ ಹಾಗೆ ಸಾಮಾನ್ಯ ಶಕೆ 1485ರಲ್ಲಿ ಅಧಿಕಾರಕ್ಕೆ ಬಂದ ಸಾಳುವ ನರಸಿಂಹ 6 ವರ್ಷ ಆಡಳಿತ ನಡೆಸ್ತಾನೆ. ಅನಂತರ ಮರಣವನ್ನು ಹೊಂದ್ತಾನೆ. ಆಗ ಅವನ ಮಕ್ಕಳು ಅಪ್ರಾಪ್ತರಾಗಿದ್ದರಿಂದ ಆಡಳಿತವನ್ನ ಅವನ ಸೇನಾನಿಯಾದ ತುಳುವ ನರಸನಾಯಕ ಮುಂದುವರ್ಸ್ಕೊಂಡು ಹೋಗ್ತಾನೆ. ಅನಂತರ ತುಳುವ ವಂಶ ಅಧಿಕಾರಕ್ಕೆ ಬರುತ್ತೆ. ತುಳುವ ನರಸನಾಯಕನ ಮಗನಾದಂತಹ ವೀರ ನರಸಿಂಹ ತುಳುವ ಮನೆತನದ ಹೆಸರಿನಲ್ಲಿ ಆಳ್ವಿಕೆಯನ್ನು ಪ್ರಾರಂಭಿಸ್ತಾನೆ. ಅವನು ಮರಣ ಹೊಂದಿದ ನಂತರ ಅವನ ಸೋದರ ಕೃಷ್ಣದೇವರಾಯ ಅಧಿಕಾರಕ್ಕೆ ಬರ್ತಾನೆ. ಕೃಷ್ಣದೇವರಾಯನ ಬಗ್ಗೆ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಬಹಳಷ್ಟು ಸಾಧನೆಗಳನ್ನ ಮಾಡ್ತಾನೆ. ಆ ಸಾಧನೆಗಳು ಈ 2 ಭಾಗಗಳಲ್ಲಿ ಬಹಳ ಚೆನ್ನಾಗಿ ವಿವರಿಸಿದ್ದಾರೆ. ಉಮ್ಮತ್ತೂರಿನ ಪಾಳೆಗಾರ ಗಂಗರಾಜನಿಂದ ಶಿವನಸಮುದ್ರ ಕೋಟೆ, ರಾಯಚೂರಿನ ಕೋಟೆ, ಬಿಜಾಪುರ ಸುಲ್ತಾನದ ಗೋವಾ, ಉದಯಗಿರಿ ಕೋಟೆ, ಕಳಿಂಗ ದೊರೆ ಗಜಪತಿ ಪ್ರತಾಪರುದ್ರನ ಸೋಲಿಸಿ ಕಟಕ್ ಇದಿಷ್ಟನ್ನು ವಶಪಡಿಸ್ಕೊತಾನೆ. ಅಷ್ಟೇ ಅಲ್ಲದೆ ಆದಿಲ್ ಶಾಹಿ ದೊರೆ ಇಸ್ಮಾಯಿಲ್ ಆದಿಲ್ ಶಾನಿಂದ ರಾಯಚೂರು ಮುಂದುವರೆದು ಕಲಬುರ್ಗಿ, ಬೀದರ್ ಕೋಟೆ ಕೂಡ ವಶಪಡಿಸ್ಕೊತಾನೆ. ಬೀದರ್ ಕೋಟೆ ವಶಪಡಿಸ್ಕೊಂಡು ಬಹಮನಿಯವರು ಬಂಧಿಸಿಟ್ಟಂತಹ ರಾಜಪುತ್ರನ ಬಿಡಿಸಿ ಅವನಿಗೆ ಸಿಂಹಾಸನದ ಮೇಲೆ ಪ್ರತಿಷ್ಠಾಪಿಸ್ತಾನೆ. ಆದ್ರಿಂದ ಇವನಿಗೆ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂತಾನೆ ಬಿರುದು ಬರುತ್ತೆ. ಅವನ ಮರಣದ ನಂತರ, ಕೃಷ್ಣದೇವರಾಯ ಮರಣ ಹೊಂದಿದ ನಂತರ ವಿಜಯನಗರ ಸಾಮ್ರಾಜ್ಯ 4 ದಿಕ್ಕುಗಳಲ್ಲೂ ಇರುತ್ತೆ. ಇವನ ಆಸ್ಥಾನಕ್ಕೆ ಭೇಟಿ ನೀಡಿದಂತಹ ಡೊಮಿಂಗೋ ಪೇಯಸ್ ಅವನ ಬಗ್ಗೆ, ಅವನ ಸೌಮ್ಯ ಸ್ವಭಾವದ ಬಗ್ಗೆ ಅವನು ದೃಢಕಾಯನಾಗಿದ್ದ ಅಂತ ಹೇಳಿ ಬಣ್ಣಿಸ್ತಾನೆ. ರಕ್ಕಸತಂಗಡಿ ಕದನ. ಈ ಕದನ ಹೇಗೆ ಶುರುವಾಗತ್ತೆ? ಮೊದಲನೇದಾಗಿ ನಾವು ತಿಳ್ಕೊಬೇಕಾದ್ದು, ಕೃಷ್ಣದೇವರಾಯನ ನಂತರ ಅಚ್ಯುತರಾಯ ಮತ್ತೆ ಸದಾಶಿವರಾಯರು ಆಳ್ವಿಕೆಯನ್ನ ಮುಂದುವರಿಸ್ಕೊಂಡು ಹೋಗ್ತಾರೆ. ಸದಾಶಿವರಾಯರು ಅಪ್ರಾಪ್ತರಾಗಿರ್ತಾರೆ. ಆದ್ರಿಂದ ಅರವೀಡು ವಂಶ ಅನ್ನೋಂತ ಹೊಸ ವಂಶ ಬರುತ್ತೆ. ಆ ಅರವೀಡು ವಂಶದ ರಾಮರಾಯರು ಆಳ್ವಿಕೆಯನ್ನು ಮುಂದುವರಿಸ್ತಾರೆ. ಇವರು ಬಹಳ ನಿಪುಣರು. ಆದ್ರೆ ಏನಾಗೋಗತ್ತೆ, ರಾಮರಾಯ ಒಳ್ಳೆ ಅರಸನಾಗಿರ್ಬೋದು, ಆದ್ರೆ ಶತ್ರುಗಳನ್ನ ಹೆಚ್ಚು ಮಾಡ್ಕೊಂಡ್ಬಿಡ್ತಾನೆ. ಒಮ್ಮೆ ಏನಾಗತ್ತೆ, ದಖ್ಖನಿನ ಸುಲ್ತಾನರು ಅಂತ ಒಂದು ವಂಶ ಬಹಳಷ್ಟು ದಾಳಿ ನಡೆಸ್ತಾ ಇರ್ತಾರೆ ವಿಜಯನಗರ ಸಾಮ್ರಾಜ್ಯದ ಮೇಲೆ. ತಡ್ಕೊಳಕ್ ಕಾಗೋದಿಲ್ಲ ರಾಮರಾಯನ್ಗೆ.
ಹೋಗಿ ವಿಜಾಪುರ ಮತ್ತೆ ಗೋಲ್ಕೊಂಡ ರಾಜ್ಯಗಳನ್ನ ಸೋಲ್ಸಿ ವಶಪಡಿಸ್ಕೊಂಡ್ಬಿಡ್ತಾನೆ. ಇದರಿಂದ ಬರೀ ದಖ್ಖನಿನ ಸುಲ್ತಾನ್ರಿಗಲ್ಲ, ಅವ್ರ ಜೊತೆ ಇದ್ದಂತಹ ಬೇರೆ ಎಲ್ಲಾ ಸುಲ್ತಾನ್ರಿಗೂ ಅಸೂಯೆ ಆಗೋಗತ್ತೆ. ವಿಜಯನಗರ ಸಾಮ್ರಾಜ್ಯದ ಏಳಿಗೆಯನ್ನ ನೋಡೋದಿಕ್ಕೆ ಅವ್ರಿಗೆ ಕಣ್ಣಿಂದ ಆಗದೇ ಇಲ್ಲ. ಎಲ್ಲ ಅವರ ಸುಲ್ತಾನ್ರ ಮಧ್ಯೆ ಇರುವಂತಹ ಅವರವರ ಮಧ್ಯೆ ಇದ್ದಂತಹ ಭಿನ್ನಾಭಿಪ್ರಾಯವನ್ನ ಎಲ್ರೂ ಕೂಡ ಮರ್ತು ಒಟ್ಟಾಗಿ ವಿಜಯನಗರ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡ್ತಾರೆ. ಎಲ್ಲಿ ದಾಳಿ ಮಾಡ್ತಾರೆ? ಕೃಷ್ಣಾ ನದಿ ದಡದ ಮೇಲಿರುವಂತಹ ರಕ್ಕಸತಂಗಡಿಯಲ್ಲಿ ಯುದ್ಧ ನಡೆಯುತ್ತೆ. ರಾಮರಾಯರು ಹತರಾಗಿ ಹೋಗ್ತಾರೆ. ವಿಜಯನಗರ ಸಾಮ್ರಾಜ್ಯವು ಸುಲ್ತಾನ್ರ ಪಾಲಾಗೋಗುತ್ತೆ. ಅವರು ಬಂದು ಲೂಟಿ ಮಾಡಿ ಸಾಮ್ರಾಜ್ಯವನ್ನ ಹಾಳು ಮಾಡ್ತಾರೆ. ರಣರಂಗದಿಂದ ರಾಮರಾಯರ ಮಕ್ಕಳಾದಂತಹ ತಿರುಮಲ ಮತ್ತು ವೆಂಕಟರು ಓಡ್ ಹೋಗಿ ಪೆನುಕೊಂಡದಲ್ಲಿ ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾರೆ. ಅಲ್ಲಿ ಬಹಳಷ್ಟು ಕಾಲ ಆಳ್ವಿಕೆಯನ್ನು ನಡೆಸೋದಕ್ಕೆ ಪ್ರಯತ್ನ ಕೂಡ ಮಾಡ್ತಾರೆ. ಮೈಸೂರು, ಕೆಳದಿ, ಚಿತ್ರದುರ್ಗ, ಯಲಹಂಕ, ಸುರಪುರ ಇಲ್ಲದಂತಹ ನಾಯಕರೆಲ್ಲ ಸ್ವತಂತ್ರರಾಗಿ ಹೋಗ್ತಾರೆ. ವಿಜಯನಗರ ಸಾಮ್ರಾಜ್ಯದ ಅಡಿಯಿಂದ ಹೊರಗಡೆ ಬಂದ್ಬಿಡ್ತಾರೆ. ಇದಿಷ್ಟು ವಿಜಯನಗರ ಸಾಮ್ರಾಜ್ಯದ ಪೊಲಿಟಿಕಲ್ ಅಥವಾ ರಾಜಕೀಯ ಪರಿಸ್ಥಿತಿ. ಇದು ಕೃಷ್ಣದೇವರಾಯನ ಕಾಲದಲ್ಲಿದ್ದಂತಹ ಒಂದು ಭಾರತದ ಪಟ. ವಿಜಯನಗರ ಸಾಮ್ರಾಜ್ಯದ ಸಾಂಸ್ಕೃತಿಕ ಕೊಡುಗೆಗಳನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆಡಳಿತ, ಬಲಿಷ್ಠ ಕೇಂದ್ರಾಡಳಿತ ಮತ್ತು ವಿಕೇಂದ್ರಿತ ಆಡಳಿತ. ವಿವಿಧ ಮಂತ್ರಿಗಳು, ವಿವಿಧ ಪ್ರಾಂತದ ನಾಯಕರು ಇದ್ರು. ಪ್ರಾಂತ್ಯಕ್ಕೆ ರಾಜ ಪ್ರತಿನಿಧಿ, ಗ್ರಾಮಕ್ಕೆ ವಂಶ ಪಾರಂಪರ್ಯದಿಂದ ಬಂದಂತಹ ಅಧಿಕಾರಿಗಳು ಅಧಿಕಾರ ನೋಡ್ಕೊಳ್ಳೋದ್ರಲ್ಲಿ ಗ್ರಾಮಕ್ಕೆ ವಂಶ ಪಾರಂಪರ್ಯದಿಂದ ಬಂದ ಅಧಿಕಾರಿಗಳು. ನ್ಯಾಯಾಂಗದ ಪರಮಾಧಿಕಾರಿಯಾಗಿದ್ದವನು ಅರಸ, ಪ್ರಾಂತ್ಯಗಳಲ್ಲಿ ನ್ಯಾಯಾಧಿಕಾರಿ, ಪ್ರಾಂತಾಧಿಕಾರಿ. ಆದಾಯದ ಮೂಲ ಯಾವ್ದು? ಭೂಕಂದಾಯವನ್ನು 6ರಲ್ಲಿ 1 ಭಾಗದಷ್ಟು ಸಂಗ್ರಹಿಸಲಾಗುತ್ತಿತ್ತು. ವಾಣಿಜ್ಯ ತೆರಿಗೆ, ವೃತ್ತಿ ತೆರಿಗೆ, ದಾರಿ ಸುಂಕ, ಸಂತೆ ಸುಂಕ, ರಫ್ತು ತೆರಿಗೆ, ಕಪ್ಪ ಕಾಣಿಕೆಗಳು. ಸೈನ್ಯದ ಪ್ರಮುಖ ಅಂಗಗಳು ಯಾವ್ಯಾವುದು? ಕಾಲ್ದಳ, ಅಶ್ವದಳ, ಗಜದಳ, ಫಿರಂಗಿ. ಅರಬ್ ದೇಶದ ಕುದುರೆಗಳು ಬಹಳ ಆಕರ್ಷಣೀಯವಾಗಿದ್ದವು. ಇಲ್ಲಿ ಸಾಮ್ರಾಜ್ಯವನ್ನು ಪ್ರಾಂತ್ಯವನ್ನು ನಾಡನ್ನಾಗಿ, ನಾಡನ್ನು ನಗರವನ್ನಾಗಿ, ನಗರವನ್ನು ಹಳ್ಳಿಯನ್ನಾಗಿ ವಿಂಗಡಿಸಿದ್ದರು. ಇದು ಆಡಳಿತದ ಒಂದು ಸಾರಾಂಶ. ಸಾಮಾಜಿಕ ಸ್ಥಿತಿ. ಸ್ತ್ರೀಯರಿಗೆ ಗೌರವ ನೀಡಲಾಗುತ್ತಿತ್ತು. ದೀಪಾವಳಿ ಮತ್ತು ದಸರಾ ಹಬ್ಬಗಳನ್ನು ವಿಜೃಂಭಣೆಯಿಂದ ಸಾರ್ವಜನಿಕವಾಗಿ ಆಚರಿಸುತ್ತಿದ್ದರು. ದಸರಾ ಹಬ್ಬವು ರಾಜಾಶ್ರಯದಲ್ಲಿ ನಡೆಯುತ್ತಿತ್ತು. ಬಾಲ್ಯ ವಿವಾಹ, ಸತಿ ಪದ್ಧತಿ, ದೇವದಾಸಿ ಪದ್ಧತಿಗಳು ಚಾಲ್ತಿಯಲ್ಲಿದ್ದವು. ಶ್ರೀಮಂತರು, ಅರಸರು ಬಹುಪತ್ನಿತ್ವವನ್ನು ಅನುಸರಿಸುತ್ತಿದ್ದರು. ಇದು ಸಾಮಾಜಿಕ ಸ್ಥಿತಿಯಾಗಿತ್ತು. ಆರ್ಥಿಕ ಪರಿಸ್ಥಿತಿ. ಮುಖ್ಯ ಕಸುಬು ಕೃಷಿ. ಮುಖ್ಯ ಬೆಳೆಗಳು ಅಕ್ಕಿ, ಜೋಳ, ಕಬ್ಬು ಮತ್ತು ಹತ್ತಿ. ಕೆರೆ, ಕಟ್ಟೆ, ಬಾವಿಗಳನ್ನು ಕಟ್ಟಿಸುವುದರ ಮೂಲಕ ಕೃಷಿಗೆ ಉತ್ತೇಜನವನ್ನು ನೀಡುತ್ತಿದ್ದರು. ರಫ್ತಾಗುತ್ತಿದ್ದ ಸಾಮಗ್ರಿಗಳೆಂದರೆ ಅಕ್ಕಿ, ಹತ್ತಿ, ಬಟ್ಟೆಗಳು, ಕಬ್ಬಿಣ, ವಜ್ರ, ಸಕ್ಕರೆ, ಕಸ್ತೂರಿ, ಶ್ರೀಗಂಧ, ಸಾಂಬಾರು ಪದಾರ್ಥಗಳು. ಆಮದಾಗುತ್ತಿದ್ದ ಸಾಮಗ್ರಿಗಳು ಕುದುರೆಗಳು, ರೇಷ್ಮೆ ಬಟ್ಟೆಗಳು, ಮಖಮಲ್ ಬಟ್ಟೆಗಳು. ವಜ್ರದ ವ್ಯಾಪಾರಕ್ಕೆ ಅಂತಾರಾಷ್ಟ್ರೀಯ ಕೇಂದ್ರವಾಗಿತ್ತು. ಪ್ರಮುಖ ಕೈಗಾರಿಕೆ ಮೊದಲೇ ನೋಡಿದ ಹಾಗೆ ಬಟ್ಟೆ ನೇಯುವುದು. ಪ್ರಮುಖ ರೇವು ಪಟ್ಟಣಗಳು ಭಟ್ಕಳ, ಹೊನ್ನಾವರ, ಮಂಗಳೂರು. ಹೊನ್ನು ಅಥವಾ ವರಹ ಚಿನ್ನದ ನಾಣ್ಯಗಳಾಗಿದ್ದವು. ನಾಣ್ಯಗಳ ಮೇಲೆ ದೇವತೆಗಳ ಚಿತ್ರಗಳಿರುತ್ತಿದ್ದವು. ಕೆಳಗಡೆ ನೋಡ್ತಿದೀವಿ, ಇದೆಲ್ಲ ಆ ಕಾಲದ ಚಿನ್ನದ ನಾಣ್ಯಗಳು, ವಿಜಯನಗರ ಸಾಮ್ರಾಜ್ಯ ಕಾಲದ್ದು. ಸಾಹಿತ್ಯ ಕೊಡುಗೆಗಳು. ಸಂಸ್ಕೃತದಲ್ಲಿ ವಿದ್ಯಾರಣ್ಯರು, ಶಂಕರ ವಿಜಯ ಮತ್ತು ಸರ್ವದರ್ಶನ ಸಂಗ್ರಹ, ಸಾಯಣಾಚಾರ್ಯ, ವೇದಾರ್ಥ ಪ್ರಕಾಶ ಮತ್ತು ಆಯುರ್ವೇದ ಸುಧಾನಿಧಿ, ಗಂಗಾದೇವಿ ಮಧುರಾ ವಿಜಯಂ, ಪ್ರೌಢದೇವರಾಯ ಸುಧಾನಿಧಿ ಎಂಬ ಮಹಾನಾಟಕ, ಕೃಷ್ಣದೇವರಾಯ, ಜಾಂಬವತಿ ಕಲ್ಯಾಣ, ಮದಾಲಸ ಚರಿತ ಮತ್ತು ರಸಮಂಜರಿ. ಕನ್ನಡ ಕಾವ್ಯಗಳಲ್ಲಿ ಕುಮಾರವ್ಯಾಸನ ಗದುಗಿನ ಭಾರತ, ರತ್ನಾಕರ ವರ್ಣಿ ಭರತೇಶ ವೈಭವ, ಚಾಮರಸ ಪ್ರಭುಲಿಂಗ ಲೀಲೆ, ಲಕ್ಕಣ್ಣ ದಂಡೇಶ ಶಿವತತ್ವ ಚಿಂತಾಮಣಿ, ಭೀಮಕವಿ ಬಸವ ಪುರಾಣ. ತೆಲುಗಿನಲ್ಲಿ ಕೃಷ್ಣದೇವರಾಯನ ಅಮುಕ್ತ ಮಾಲ್ಯದ. ಇದಿಷ್ಟು ಕೃತಿ ಪರಿಚಯ, ಕವಿ ಕೃತಿ ಪರಿಚಯಗಳು. ಕೃಷ್ಣದೇವರಾಯನಿಗೆ ಒಂದು ಬಿರುದು ಬರುತ್ತೆ, ಆಂಧ್ರ ಭೋಜ. ಅಷ್ಟದಿಗ್ಗಜರು ಅಲ್ಲಸಾನಿ ಪೆದ್ದಣ್ಣ, ನಂದಿ ತಿಮ್ಮಣ್ಣ, ಶ್ರೀನಾಥ, ಸೂರಣ್ಣ, ತೆನಾಲಿ ರಾಮಕೃಷ್ಣ ಮುಂತಾದವರು. ಧರ್ಮ ಸಮನ್ವಯದ ಬಗ್ಗೆ ನೋಡಿದ್ವಿ. ಅವರು ಪರಮತ ಸಹಿಷ್ಣುಗಳಾಗಿರ್ತಾರೆ, ಮಸೀದಿಯನ್ನ ಕಟ್ಟಿಸಿರ್ತಾರೆ, ಜೈನ ಮತ್ತು ವೈಷ್ಣವರಲ್ಲಿ ಒಂದು ಭಾವೈಕ್ಯತೆಯನ್ನ ಮೂಡಿಸಿರ್ತಾರೆ, ಎಲ್ಲಾ ರೀತಿಯ ಧರ್ಮದವರಿಗೂ ಆಶ್ರಯವನ್ನ ನೀಡಿರ್ತಾರೆ.
ಇವರ ಕಲೆ ಮತ್ತು ವಾಸ್ತುಶಿಲ್ಪ. ಪರ್ಸಿ ಬ್ರೌನ್ ಹೇಳಿರೋ ಹಾಗೆ ದ್ರಾವಿಡ ಶೈಲಿಯ ಶ್ರೇಷ್ಠ ವಿಕಸಿತ ರೂಪ. ದೇವಾಲಯಗಳು ಬಿರುಸಾದ ಬೆಣಚುಕಲ್ಲುಗಳಿಂದ ರಚನೆಗೊಂಡಿವೆ. ದೇವಾಲಯದ ಲಕ್ಷಣಗಳು ವಿಶಾಲವಾದ ಪ್ರಾಕಾರ, ಎತ್ತರದ ಗೋಪುರ, ವಿಶಾಲ ಕಲ್ಯಾಣ ಮಂಟಪ, ಸಭಾಮಂಟಪ, ವಸಂತ ಮಂಟಪ. ಕರ್ನಾಟಕ ಸಂಗೀತದ ದಕ್ಷಿಣಾದಿ ಸಂಗೀತ, ಪುರಂದರದಾಸರು ಮತ್ತು ಕನಕದಾಸರ ಕೊಡುಗೆಗಳು. ಅಲ್ಲೇ ಒಂದ್ ಕಡೆ ನೋಡಿರೋ ಹಾಗೆ ಅಜಂತ ಅಂತಾನೆ ಪ್ರಸಿದ್ಧ ಆಗಿರುವಂತಹ ಲೇಪಾಕ್ಷಿ ದೇವಾಲಯದಲ್ಲಿ ವಿಜಯನಗರ ಕಾಲದ ಶಿವಪುರಾಣದ ಕೆತ್ತನೆಗಳನ್ನ ನೋಡ್ಬೋದು. ಹಂಪೆ ವಿರೂಪಾಕ್ಷ ದೇವಾಲಯದ ಕಲ್ಯಾಣ ಮಂಟಪದ ಮೇಲ್ಛಾವಣಿ ಮೇಲೆ, ರೂಫ್ ಮೇಲೆ ದಶಾವತಾರ ಮತ್ತೆ ಗಿರಿಜಾ ಕಲ್ಯಾಣದ ಕೆತ್ತನೆಗಳನ್ನ ನೋಡ್ಬೋದು. ಮೊದಲನೇ ಚಿತ್ರ ಹಂಪೆ ವಿರೂಪಾಕ್ಷ ದೇವಾಲಯ, ಎರಡನೇ ಚಿತ್ರ ಹಜಾರ ರಾಮಸ್ವಾಮಿ ದೇವಾಲಯ, ಮೂರನೇ ಚಿತ್ರ ವಿಠ್ಠಲಸ್ವಾಮಿ ದೇವಾಲಯ. ಇಲ್ಲಿ ಕೆಳಗಡೆ ಸಾಲಿನಲ್ಲಿ ಮೊದಲನೇ ಚಿತ್ರ ಕೃಷ್ಣಸ್ವಾಮಿ ದೇವಾಲಯ, ಎರಡನೇದು ಕಮಲ್ ಮಹಲ್ ಗಾರೆಯಿಂದನೇ ರಚಿಸಿರುವಂತದ್ದು, ಕೊನೆಯದು ಶೃಂಗೇರಿಯಲ್ಲಿ ಕಾಣಿಸುವಂತಹ ವಿದ್ಯಾಶಂಕರ ದೇವಾಲಯ. ಎಲ್ಲಾ ಪ್ರದೇಶಕ್ಕೂ ಹೋಗಿ ಬರ್ಬೇಕು ಅನ್ಸತಿ. ಬಹಳ ಸುಂದರವಾದ ಕೆತ್ತನೆಗಳು, ಸುಂದರವಾದ ವಾಸ್ತುಶಿಲ್ಪ, ಶಿಲ್ಪಕಲೆ ಪ್ರತಿಯೊಂದು ಬಹಳ ಸುಂದರವಾಗಿದೆ. ಸಂಗೀತ ಕಂಬಗಳು ಎಲ್ಲದೂ ಕೂಡ ವಿಜಯನಗರ ಸಾಮ್ರಾಜ್ಯದ ಕೊಡುಗೆ. ಅಲ್ಲದೆ ಬೇರೆ ಬೇರೆ ದೇವಾಲಯಗಳಲ್ಲೂ ವಿಜಯನಗರ ಸಾಮ್ರಾಜ್ಯದ ಕೊಡುಗೆ ಇದೆ. ಮೊದಲನೇದು ಕಾಳಹಸ್ತಿ, ಎರಡನೇದು ಶ್ರೀಶೈಲಂ, ಮೂರನೇದು ತಿರುಪತಿ ತಿಮ್ಮಪ್ಪ, ಎರಡನೇ ಸಾಲಿನಲ್ಲಿ ಮೊದಲನೇದು ಶ್ರೀರಂಗಂ, ಎರಡನೇದು ಕುಂಭಕೋಣಂ, ಕೊನೆ ಚಿತ್ರ ಕಾಂಚಿ. ಎಲ್ಲಾ ದೇವಾಲಯಗಳಲ್ಲೂ ವಿಜಯನಗರ ಸಾಮ್ರಾಜ್ಯದ ಒಂದಲ್ಲ ಒಂದು ಕೊಡುಗೆ, ಒಂದು ಗರುಡಗಂಬ, ಒಂದು ವಿಮಾನ, ಒಂದು ಗೋಪುರ, ಒಂದು ಕಲಶ, ಪ್ರತಿಯೊಂದರಲ್ಲೂ ಅವರ ಕೊಡುಗೆಯನ್ನ ನೋಡ್ಬೋದು. ಹಂಪಿಯ ಕಲ್ಲಿನ ರಥ, ಇದು ಪಠ್ಯಪುಸ್ತಕದಲ್ಲೇ ನೋಡಿದ ಹಾಗೆ ಹಂಪಿಯ ಕಲ್ಲಿನ ರಥ, ಮಧ್ಯದ್ದು ಉಗ್ರ ನರಸಿಂಹ, ಕೊನೆಯದು ಸಾಸಿವೆ ಗಣಪತಿ. ಇದೆಲ್ಲದೂ ಕೂಡ ಒಂದೇ ಕಲ್ಲಿಂದ ಮಾಡಿರೋಂಥದ್ದು, ಅದು ವಿಶೇಷ. ಬೇರೆ ಬೇರೆ ಕಲ್ಲನ್ನ ಜೋಡಿಸಿ ಮಾಡಿರೋಂಥದ್ದಲ್ಲ, ಒಂದೇ ಕಲ್ಲಲ್ಲಿ ಇದೆಲ್ಲದನ್ನು ಕೆತ್ತನೆ ಮಾಡಿರೋಂಥದ್ದು. ಕೊನೆಯದಾಗಿ ಕಾಲಗಣನೆ, ಪ್ರತಿಯೊಂದರದ್ದು ಒಂದು ದಿನಾಂಕಗಳು. ಇದನ್ನ ಚೆನ್ನಾಗಿ ನೋಡ್ಕೊಳ್ಳಿ ಮಕ್ಕಳೇ, ಯಾಕಂದ್ರೆ ಬಹಳ ಮುಖ್ಯವಾದದ್ದು. ಪರೀಕ್ಷೆಯಲ್ಲಿ ಇದನ್ನ ಬರೀಲೇಬೇಕು. ಮುಂದೆ ಅಭ್ಯಾಸವನ್ನ ನೋಡೋಣ. ಈಗ ಪ್ರಥಮ ಪಾಠದ ಅಭ್ಯಾಸವನ್ನ ನೋಡೋಣ. ಮೊದಲನೇದಾಗಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. ಮೊದಲನೇ ಪ್ರಶ್ನೆ, ಶ್ರೀಲಂಕಾದ ರಾಜರನ್ನು ಸೋಲಿಸಿ ಕಪ್ಪ ಕಾಣಿಕೆ ಪಡೆದ ಎರಡನೆಯ ದೇವರಾಯನ ಸೇನಾನಿ ಡ್ಯಾಶ್. ಯಾರು ಕಪ್ಪ ಕಾಣಿಕೆಯನ್ನ ಪಡೆದ್ರು ಶ್ರೀಲಂಕಾ ರಾಜರಿಂದ? ಲಕ್ಕಣ್ಣ ದಂಡೇಶ. ಉತ್ತರ ಲಕ್ಕಣ್ಣ ದಂಡೇಶ. ಎರಡನೇ ಪ್ರಶ್ನೆ, ಕೃಷ್ಣದೇವರಾಯನು ಗಜಪತಿ ಪ್ರತಾಪರುದ್ರನ ಮಗಳಾದ ಡ್ಯಾಶ್ ಅನ್ನು ಮದುವೆಯಾದನು. ಗಜಪತಿಯ ಮಗಳಾದ ಯಾರನ್ನ ಕೃಷ್ಣದೇವರಾಯ ಮದುವೆ ಆಗ್ತಾನೆ ಅಂತ ಪ್ರಶ್ನೆ. ಉತ್ತರ ಜಗನ್ಮೋಹಿನಿ. ಆ ಬಿಟ್ಟ ಸ್ಥಳ ಇರತ್ತಲ್ಲ, ಅಲ್ಲಿ ಜಗನ್ಮೋಹಿನಿ ಅಂತ ಬರಿಬೇಕು. ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದಲ್ಲಿ ವರಹ ಡ್ಯಾಶ್ ನಾಣ್ಯವಾಗಿತ್ತು. ಯಾವ ತರ ನಾಣ್ಯ ಆಗಿತ್ತು? ಬೆಳ್ಳಿದ, ಲೋಹದ್ದ, ಚಿನ್ನದ್ದ ಅಂತ ಕೇಳ್ತಾ ಇದಾರೆ. ಉತ್ತರ ಚಿನ್ನದ್ದು, ಚಿನ್ನದ ನಾಣ್ಯವಾಗಿತ್ತು. ಎಲ್ಲಾ ಧರ್ಮೀಯರು ವಿಜಯನಗರ ಸಾಮ್ರಾಜ್ಯದಲ್ಲಿ ನಿಶ್ಚಿಂತತೆಯಿಂದ ಜೀವಿಸಬಹುದಾಗಿತ್ತು ಎಂದು ಹೇಳಿದ ವಿದೇಶಿ ಪ್ರವಾಸಿಗ ಡ್ಯಾಶ್. ಯಾರು ಈ ತರ ಹೇಳಿದ್ರು? ಉತ್ತರ ಬಾರ್ಬೋಸಾ. ವಿಜಯನಗರ ವಾಸ್ತುಶೈಲಿಯು ದ್ರಾವಿಡ ಶೈಲಿಯ ಶ್ರೇಷ್ಠ ವಿಕಸಿತ ಸ್ವರೂಪ ಎಂದು ಹೇಳಿದ ಕಲಾ ಇತಿಹಾಸಕಾರ ಡ್ಯಾಶ್. ಉತ್ತರ ಪರ್ಸಿ ಬ್ರೌನ್. ಇಲ್ಲಿಗೆ 5 ಬಿಟ್ಟ ಸ್ಥಳಗಳು ಮುಗಿದಿವೆ. ಮುಂದಿನ ಅಭ್ಯಾಸ, ಈ ಕೆಳಕಂಡ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಯಾರು? ಯಾರು ವಿಜಯನಗರವನ್ನ ಸ್ಥಾಪಿಸಿದ್ರು? ಪಾಠದ ಮೊದಲನೆಯಲ್ಲೇ ನೋಡ್ತೀವಿ. ಸಂಗಮನ ಪುತ್ರರಾದ ಹರಿಹರ, ಬುಕ್ಕರಾಯ, ಕಂಪಣ, ಮಾರಪ್ಪ ಮತ್ತು ಮುದ್ದಪ್ಪರು ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು. ಎರಡನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯವನ್ನಾಳಿದ ವಂಶಗಳಾವುವು? ಯಾವ ವಂಶಗಳು ವಿಜಯನಗರ ಸಾಮ್ರಾಜ್ಯವನ್ನ ಆಳ್ತು? ಇದು ಕೂಡ ಪಾಠದ ಮೊದಲನೇ ಭಾಗದಲ್ಲೇನೆ ನೋಡ್ತೀವಿ.
ಉತ್ತರ ಸಂಗಮ ವಂಶ ಸಾಮಾನ್ಯ ಶಕೆ 1336ರಿಂದ 1485, ಸಾಳುವ ವಂಶ ಸಾಮಾನ್ಯ ಶಕೆ 1485ರಿಂದ 1505, ತುಳುವ ವಂಶ ಸಾಮಾನ್ಯ ಶಕೆ 1505ರಿಂದ 1567 ಹಾಗೂ ಅರವೀಡು ವಂಶ ಸಾಮಾನ್ಯ ಶಕೆ 1570ರಿಂದ 1646. ಇದು ಉತ್ತರ. ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ ವಂಶಗಳು. ಮೂರನೇ ಪ್ರಶ್ನೆ, ಸಂಗಮ ವಂಶದ ಪ್ರಖ್ಯಾತ ದೊರೆ ಯಾರು? ಸಂಗಮ ವಂಶದ ಪ್ರಖ್ಯಾತ ದೊರೆ ಎರಡನೆಯ ಪ್ರೌಢದೇವರಾಯ. ಅವನ ದಿನಾಂಕ ಸಾಮಾನ್ಯ ಶಕೆ 1424ರಿಂದ 1446. ನಾಲ್ಕನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ಅರಸರಲ್ಲಿ ಅತ್ಯಂತ ಶ್ರೇಷ್ಠ ದೊರೆ ಯಾರು? ಪ್ರಶ್ನೆಯನ್ನು ಗಮನಿಸಿ. ಮೂರನೇ ಪ್ರಶ್ನೆ, ಸಂಗಮ ವಂಶದ ಪ್ರಖ್ಯಾತ ದೊರೆ ಯಾರು? ನಾಲ್ಕನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ಪ್ರಖ್ಯಾತ ದೊರೆ ಯಾರು? ಮೂರನೇ ಪ್ರಶ್ನೆಗೆ ಉತ್ತರ ಎರಡನೆಯ ಪ್ರೌಢದೇವರಾಯ. ಈಗ ನಾಲ್ಕನೇ ಪ್ರಶ್ನೆಗೆ ಉತ್ತರ ಕೃಷ್ಣದೇವರಾಯ ವಿಜಯನಗರ ಸಾಮ್ರಾಜ್ಯದ ಅರಸರಲ್ಲಿ ಅತ್ಯಂತ ಶ್ರೇಷ್ಠ ದೊರೆ. ಗಮನಿಸ್ಬೇಕು ಈ ತರದ್ದು ಪ್ರಶ್ನೆ, ನಮ್ಗೆ ಗೊಂದಲ ಆಗ್ಬಾರ್ದು. ಯಾವಾಗ್ಲೂ ಗಮನಿಸಿ ಉತ್ತರ ಕೊಡ್ಬೇಕು. ಏನ್ ಪ್ರಶ್ನೆ ಕೇಳಿದ್ದಾರೆ ಕರೆಕ್ಟ್ ಆಗಿ ನೋಡಿ ಅದಕ್ಕೆ ತಕ್ಕನಾದ ಉತ್ತರವನ್ನ ನಾವು ಬರಿಬೇಕು. ಮುಂದಿನ ಪ್ರಶ್ನೆ, ಐದನೇ ಪ್ರಶ್ನೆ, ರಕ್ಕಸ ತಂಗಡಿ ಕದನ ಯಾವಾಗ ನಡೆಯಿತು? ಆ ದಿನಾಂಕ ಯಾವಾಗ ಅಂತ ಕೇಳ್ತಾ ಇದ್ದಾರೆ. ಸಾಮಾನ್ಯ ಶಕೆ 1565 ಜನವರಿ 33ರಂದು ರಕ್ಕಸ ತಂಗಡಿ ಕದನ ನಡೆಯಿತು. ಆರನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ರಾಜ್ಯಾದಾಯದ ಮೂಲಗಳು ಯಾವುವು? ವಾಣಿಜ್ಯ ತೆರಿಗೆ, ವೃತ್ತಿ ತೆರಿಗೆ, ದಾರಿ ಸುಂಕ, ಸಂತೆ ಸುಂಕ, ರಫ್ತು ತೆರಿಗೆ, ಕಪ್ಪ ಕಾಣಿಕೆಗಳು ವಿಜಯನಗರ ಸಾಮ್ರಾಜ್ಯದ ರಾಜ್ಯಾದಾಯದ ಮೂಲಗಳಾಗಿದ್ದವು. ಮುಂದಿನ ಪ್ರಶ್ನೆ, ಏಳನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದಲ್ಲಿ ಆಚರಿಸುತ್ತಿದ್ದ ಹಬ್ಬಗಳಾವುವು? ವಿಜಯನಗರ ಸಾಮ್ರಾಜ್ಯದಲ್ಲಿ ದೀಪಾವಳಿ ಮತ್ತು ದಸರಾ ಹಬ್ಬಗಳನ್ನು ವಿಜೃಂಭಣೆಯಿಂದ ಸಾರ್ವಜನಿಕವಾಗಿ ಆಚರಿಸಲಾಗುತ್ತಿತ್ತು. ದೀಪಾವಳಿ ಮತ್ತು ದಸರಾ ಹಬ್ಬಗಳು. ಎಂಟನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದಲ್ಲಿ ಬೆಳೆಯುತ್ತಿದ್ದ ಪ್ರಮುಖ ಬೆಳೆಗಳಾವುವು? ವಿಜಯನಗರ ಸಾಮ್ರಾಜ್ಯದಲ್ಲಿ ಅಕ್ಕಿ, ಜೋಳ, ಕಬ್ಬು ಮತ್ತು ಹತ್ತಿಗಳು ಪ್ರಮುಖ ಬೆಳೆಗಳಾಗಿದ್ದವು. ಅಕ್ಕಿ, ಜೋಳ, ಕಬ್ಬು ಮತ್ತು ಹತ್ತಿ ಇವು ಪ್ರಮುಖ ಬೆಳೆಗಳು. ಶ್ರೀಕೃಷ್ಣ ದೇವರಾಯನ ಕೃತಿಗಳನ್ನು ತಿಳಿಸಿ. ಅವನು ಸಂಸ್ಕೃತದಲ್ಲೂ ಬರೆದಿದ್ದಾನೆ, ತೆಲುಗಲ್ಲೂ ಬರೆದಿದ್ದಾನೆ, ಎರಡನ್ನೂ ಬರಿಬೇಕು ನಾವು. ಸಂಸ್ಕೃತದ ಜಾಂಬವತಿ ಕಲ್ಯಾಣ, ಮದಾಲಸ ಚರಿತಂ, ರಸಮಂಜರಿ ಮತ್ತು ತೆಲುಗಿನ ಅಮುಕ್ತಮಾಲ್ಯದ ಕೃಷ್ಣದೇವರಾಯನ ಕೃತಿಗಳು. ವಿಜಯನಗರಕ್ಕೆ ಭೇಟಿ ನೀಡಿದ ವಿದೇಶಿ ಪ್ರವಾಸಿಗರನ್ನು ಹೆಸರಿಸಿ. ಎಷ್ಟೊಂದ್ ಜನ ಬಂದಿದ್ರು, ಈ ಪಾಠದಲ್ಲಿ ಕೊಟ್ಟಿರೋದನ್ನ ಬರೆಯೋಣ. ಪರ್ಷಿಯಾ ದೇಶದ ರಾಯಭಾರಿಯಾಗಿದ್ದ ಅಬ್ದುಲ್ ರಜಾಕ್, ಇತಿಹಾಸಕಾರ ರಾಬರ್ಟ್ ಸಿವೆಲ್, ಬಾರ್ಬೋಸಾ, ಕಲಾ ಇತಿಹಾಸಕಾರ ಪರ್ಸಿ ಬ್ರೌನ್ ಇವರು ವಿಜಯನಗರಕ್ಕೆ ಭೇಟಿ ನೀಡಿದ ವಿದೇಶಿ ಪ್ರವಾಸಿಗರು. ವಿಜಯನಗರ ಕಾಲದ ಪ್ರಮುಖ ದೇವಾಲಯಗಳಾವುವು? ಹಂಪೆಯ ವಿರೂಪಾಕ್ಷ ದೇವಾಲಯದ ಕಲ್ಯಾಣ ಮಂಟಪ, ಹಜಾರ ರಾಮಸ್ವಾಮಿ ದೇವಾಲಯ, ವಿಠ್ಠಲ ಸ್ವಾಮಿ ದೇವಾಲಯ, ಕೃಷ್ಣಸ್ವಾಮಿ ದೇವಾಲಯ, ಗಾರೆಯಿಂದ ರಚಿಸಿದ ಕಮಲ್ ಮಹಲ್, ಶೃಂಗೇರಿಯ ವಿದ್ಯಾಶಂಕರ ದೇವಾಲಯ ಇವುಗಳು ವಿಜಯನಗರ ಕಾಲದ ಪ್ರಮುಖ ದೇವಾಲಯಗಳು. ಇಲ್ಲಿಗೆ ಪ್ರಶ್ನೋತ್ತರ ಮುಗಿತು. ಮುಂದಿನದು ಹೊಂದಿಸಿ ಬರೆಯಿರಿ. ಕೆಳಗಿನ ಎ ಪಟ್ಟಿಗೆ ಸಂಬಂಧಿಸಿದ ಬಿ ಪಟ್ಟಿಯಲ್ಲಿನ ವಿಷಯಗಳನ್ನು ಹೊಂದಿಸಿ ಬರೆಯಿರಿ. ಪಠ್ಯಪುಸ್ತಕದಲ್ಲಿ ಎ ಪಟ್ಟಿ ಕೊಟ್ಟಿದ್ದಾರೆ, ಬಿ ಪಟ್ಟಿ ಎಲ್ಲ ಅದ್ಲು ಬದಲಾಗಿದೆ. ನಾವು ಯಾವ್ದು ಸರಿ ಉತ್ತರ ಅಂತ ನೋಡಿ ಸರಿಯಾಗಿ ಬರಿಬೇಕು. ಇಲ್ಲ ನಾನು ಸರಿಯಾಗಿ ಬರ್ದ್ಬಿಟ್ಟಿದ್ದೀನಿ, ನೀವು ಹಾಗೆ ಬರ್ಕೊಳ್ಳಿ. ಗಂಗಾದೇವಿ ಮಧುರಾ ವಿಜಯಂ ಅವಳು ರಚಿಸಿದಂಥದ್ದು. ಎರಡನೆಯ ದೇವರಾಯ ಗಜಬೇಂಟೆಗಾರ, ಅವನಿಗೆ ಇದ್ದಂತಹ ಒಂದು ಬಿರುದು. ಕೃಷ್ಣದೇವರಾಯ ಆಂಧ್ರ ಭೋಜ, ಅವನಿಗೆ ಅವನು ಬರೆದಂತಹ ತೆಲುಗಿನ ಕೃತಿಗಳು ಮತ್ತು ಅವನು ಕೊಟ್ಟಂತಹ ಪ್ರೋತ್ಸಾಹದಿಂದ ಅವನಿಗೆ ಬಂದಂತಹ ಬಿರುದು. ಶೃಂಗೇರಿ ವಿದ್ಯಾಶಂಕರ ದೇವಾಲಯ ವಿಜಯನಗರ ಸಾಮ್ರಾಜ್ಯದವರು ವಿಜಯನಗರ ಸಾಮ್ರಾಜ್ಯದವರ ಕೊಡುಗೆ. ಇಲ್ಲಿಗೆ ಅಭ್ಯಾಸ ಮುಗಿದಿದೆ. ಧನ್ಯವಾದಗಳು.